ಗೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಎಷ್ಟನೇದು? 432. ದೇವದತ್ತಸ್ಯ ಬಹಿರ್ಭಾವ ಆಯ್ತಲ್ವ ಅದು? ಏತೇನ ಗೃಹ ಭಾವ ಇದು ಮುಂದಿನ 4ನೇ ಏತೇನ ದೇವದತ್ತ ಎಂಬುದಕ್ಕಂಥವನೇನಿದ್ದಾನವನು ಬಹಿರ್ಭಾವೆ ನ ತಾವತ್ತು ಜೀವನಮೇವ ಲಿಂಗಂ. ಬರೀ ಬದುಕಿರೋದು ಮಾತ್ರ ಕಾರಣವಲ್ಲ. ಯಾಕೆ ಗೃಹೇ ಸತಿ ವ್ಯಭಿಚಾರ. ಯಾರು ಮನೆಯಲ್ಲೇ ಇರ್ತಾನೋ ಅಂಥವನಲ್ಲಿ ವ್ಯಭಿಚಾರ ಬರುತ್ತೆ. ಯಾಕೆ ಅವನು ಬಹಿರ್ಭಾವ ಇಲ್ವಲ್ಲ, ಸಾಧ್ಯ ಬಹಿರ್ಭಾವ. ಹೇತು ಯಾವುದು? ಜೀವಿತ್ವ. ಇಷ್ಟೇ ಹೇಳ್ಬಿಟ್ರೆ ಹಾಗಾದರೆ ದೇವದತ್ತ ಬಹಿಹಿ ಅಸ್ತಿ. ಯಾಕೆಂದರೆ ಜೀವಿತ್ವಾತ್ ಅಂತ ಹೇಳಿದ್ರೆ ನಾಪಿ ಗೃಹೇ ಅಸತ್ವ ಮಾತ್ರ ಮೃತ ಅದು ವಿಚಾರಾತ್. ಗೃಹದಲ್ಲಿ ಇಲ್ಲ, ಆದ್ದರಿಂದ ಜೀವಿತ್ವ ಇಲ್ಲ. ಈಗ ದೇವದತ್ತ ಬಹಿಹಿ ಅಸ್ತಿ. ಯಾಕೆಂದರೆ ಗೃಹೇ ಅಸತ್ವಾತ್ ಅಂತ ಹೇಳಿಬಿಟ್ರೆ ಅಲ್ವಾ, ಮೃತನಾಗಿದ್ದರೂ ಕೂಡ ಅವನು ಇದು ಮಾಡ್ಬೋದು. ಅಂದರೆ ಹಾಗಾದರೆ ಗೃಹೇ ಅಸತ್ವ ಎಂಬತಕ್ಕಂಥದ್ದು ಮೃತನಾದರೂ ಇರುತ್ತೆ. ಅವರ ಹೇತು ಇದೆ ಮೃತನಾದವನಲ್ಲಿ, ಅಲ್ಲಿ ಬಹಿರ್ಭಾವ ಇಲ್ಲ ಅಲ್ವಾ. ಅದಕ್ಕೋಸ್ಕರವಾಗಿ ಅದು ಆಗೋದಿಲ್ಲ. ಇನ್ನು ವಿಶಿಷ್ಟ ಹೇಳಬೇಕು. ವಿಶಿಷ್ಟಂ ಏನ ಹಿ ಜೀವನಂ ಗೃಹೇ ಏವ ನಿಶ್ಚಿತಂ ತಸ್ಯ ಪರಸ್ಪರ ವಿರೋಧೇನ ವಿಶೇಷ ಭಾವ ಅನುಪಪತ್ತೇ. ಯಾಕೆಂದರೆ ಜೀವಿತ್ವ ಮತ್ತು ಆಮೇಲೆ ಗೃಹೇ ಅಸತ್ವ, ಜೀವಿತ್ವ ಮತ್ತು ಗೃಹೇ ಅಸತ್ವ ಎರಡೂ ಕೂಡ ಪರಸ್ಪರ ವಿರುದ್ಧ. ಯಾಕೆ ಜೀವಿ ಅಂತ ಹೇಳಿದ ಮೇಲೆ ಅವನು ಮನೆಯಲ್ಲಿ ಇರಬೇಕು. ಅದಕ್ಕೆ ಪರಸ್ಪರ ಎರಡು ವಿರುದ್ಧವಾದ ಪ್ರಮಾಣಗಳಿಂದ ಅರ್ಥಾಪತ್ತಿ ಎಂಬುದು ಗೊತ್ತಾಗುತ್ತೆ ಅಂತ ಅವ್ರು ಹೇಳೋದು ಅಲ್ವಾ. ವಿಶಿಷ್ಟ ಹೇಳಿದ ವಿರುದ್ಧ, ಅದು ವಿರುದ್ಧವಾದ ಹೇತು ಆಗುತ್ತಾ? ಅಂದರೆ ಸಂಪೂರ್ಣವಾಗಿ ವಿರುದ್ಧ ಅಲ್ಲ, ಸತ್ಯ ಮತ್ತು ಅಸತ್ಯದ ಥರ ವಿರುದ್ಧ ಅಲ್ಲ. ಅಲ್ಲ, ಯಾಕಂದರೆ ಇಲ್ಲಿ ಇನ್ನೊಂದು ಮಾರ್ಗ ಇದೆ. ಗೃಹದ ಅಲ್ಲ, ಹೇತುಗಳಿಗೆ ವಿರುದ್ಧ ಅಲ್ವಾ. ವಿರುದ್ಧವಾದ ಹೇತುಗಳಿಗೆ ವಿಶೇಷಣ ಭಾವ ಬರಲ್ಲ ಅಲ್ವಾ ಅಂತ ಅವರ ಪೂರ್ವ ಪಕ್ಷ ಮಾಡೋದು. ಅದಕ್ಕೆ ಹೇಳಬೇಕಲ್ಲಿ ತಸ್ಯ ಪರಸ್ಪರ ವಿರೋಧೇನ ವಿಶೇಷ ಭಾವ ಅನುಪಪತ್ತೆ ಹಿತಿಚೆಯನ್ನ ಅದನ್ನು ಹೇಳ್ತಕ್ಕಂಥ ತಪ್ಪದು. ಆದ್ದರಿಂದ ಅರ್ಥಾಪತ್ತಿ ಎಂಬತಕ್ಕಂಥದ್ದು ಯಾವುದು? ಪ್ರಮಾಣ, ಎರಡು ವಿರೋಧ ಪ್ರಮಾಣಗಳಿಂದ ಅದು ಅಭಿವ್ಯಕ್ತ ಆಗುವುದು ಅಂತ ಅವರು ಹೇಳ್ತಾರೆ. ಇದೇ ಅದು ತಪ್ಪದು. ಯಾಕೆ ವಿಪ್ರತಿಪತ್ಯ ಸಂಶಯಸ್ಯವ ಅವಶ್ಯಕತ್ವೇನ ಅರ್ಥಾಪತ್ತೇರಪಿ ಅನುದಯ ಪ್ರಸಂಗಾತೆ. ವಿಪ್ರತಿಪತ್ತಿ ಬಂತು ಅಂತ ಹೇಳಿದ್ರೆ ಆಗ ಸಂಶಯವನ್ನು ಹುಟ್ಟಿಸತ್ತಷ್ಟೇ ಹೊರತಾಗಿ ವಸ್ತುವನ್ನು ಸಾಧನೆ ಮಾಡೋದಿಲ್ಲ. ಹಾಗಾದರೆ ಜೀವಿತ್ವ ಮತ್ತು ಗೃಹೇ ಅಸತ್ವ ಎಂಬತಕ್ಕಂಥದ್ದು ಪರಸ್ಪರ ವಿರುದ್ಧವಾದ್ದರಿಂದ ಅವನು ಮನೆಯಲ್ಲಿದ್ದಾನೋ ಸತ್ತೋಗಿದ್ದಾನೋ ಅಂತ ಸಂದೇಹ ಬರ್ಬೋದೇ ಹೊರತಾಗಿ ಅವನು ಮನೆ ಹೊರಗಡೆ ಇದ್ದಾನೆ ಎಂಬತಕ್ಕಂಥ ಒಂದು ನಿಶ್ಚಿತವಾದ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಅತಃ ಜೀವನ ಪ್ರಮಾಣೇನ ಸಾಮಾನ್ಯತಃ ಜೀವನೇ ಪ್ರವಿತಿ. ಅಂದರೆ ಅವನಿಗೆ ಜ್ಯೋತಿಷ್ಯಾದಿಗಳಿಂದಾಗಲಿ ಅಥವಾ ಯಾರಾದರೂ ಹಿತ ಬಯಸ್ತಕ್ಕಂಥ ವ್ಯಕ್ತಿಗಳಿಂದ ಅವನು ಬದುಕಿದ್ದಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಸಾಮಾನ್ಯತಃ ಜೀವನ ಇದೆ ಅಂತ ಗೊತ್ತಾದಾಗ, ಮನೆಗೆ ಬಂದು ನೋಡಿದಾಗ ಅವನಿಗೆ ಕಣ್ಣು ಕಾಣಿಸದೇ ಇರುವಾಗ ಅಥವಾ ಬೇರೆ ಮನೆಯವರು ಹೇಳಿದಾಗ ಅವನಿಗೆ ಹೊರಗಡೆ ಇದ್ದಾನೆ ಅಂತ ಗೊತ್ತಾಗುತ್ತೆ ಎಂದು ಅರ್ಥಾಪತ್ತಿ ಅನುಮಾನದಲ್ಲೇ ಸೇರುತ್ತೆ ಅಂತ ನಾವು ಹೇಳೋದು. ಸತಿ ಪರಿಶಿಷ್ಯಮಾಣೆ ಬಹಿರ್ಭಾವೇ ಉಳಿದಿದ್ದಷ್ಟೇ ಬುದ್ಧಿ ಅನುಮಾನ ಜನ್ಯವ ಅನ್ಯಥಾ ಪರಿಶೇಷತ್ಯಾಪಿ ಪೃಥಕ್ ಪ್ರಾಮಾಣ್ಯಂ ಖ್ಯಾತ. ಹಂಗೆ ತೆಗೆದುಕೊಳ್ಳೋದಾದರೆ ಪರಿಶೇಷ ಪ್ರಮಾಣವೂ ಕೂಡ, ಪರಿಶೇಷ ಅಂದರೆ ಯಾವುದು? ಏನು ಉಳಿಯುತ್ತೋ ಅದು ಪರಿಶೇಷ. ಪರಿಶೇಷ ಸಂಭವ, ಇನ್ನೊಂದು ಯಾವುದು? ಪರಿಶೇಷ ಪ್ರಮಾಣ, ಸಂಭವ ಪ್ರಮಾಣ, ಸಾದೃಶ್ಯ, ಇನ್ನೊಂದಿದೆ
ಸಂಭವನೀಯತೆ ಅಂತ ಹೇಳಿದ್ರೆ ನಾವು ಒಂದು ಕಾಸನ್ನು ಹಿಂಗೆ ಹಾಕಿದ್ವಿ ಅಂತ ಹೇಳಿದ್ರೆ ಎಷ್ಟು ಸಾರಿ ತಿರುಗ್ಬೋದು ಅದು ಅಲ್ವಾ, ಸಂಭವನೀಯತೆ. ಅಥವಾ ಅದಕ್ಕಿಂತಲೂ ಕೂಡ ಹನುಮಂತ ದೇವರು 100 ಯೋಧನ ದಾಟಿದ್ದಾರೆ ಅಂದಮೇಲೆ 10 ಯೋಧನ ದಾಟುವ ಸಂಭವ ಇದೆ, ಇದು ಸಂಭವನೀಯ ಅಲ್ವಾ. ಅದು ನೋಡಿ ಅದೇನು ಹೇಳ್ತಾ ಇರುತ್ತೆ. ಹಾಗೆ ಪರಿಶೇಷ ಪ್ರಮಾಣ ಏನಿದೆ ಅದೇನೇ. ಈಗ ಪರಿಶೇಷ ಪ್ರಮಾಣ ಅಂದರೆ ಏನು, ಇದಾಗೋದಿಲ್ಲ. ಈಗ ನೋಡಿ ಚೈತ್ರ ಮತ್ತು ಮೈತ್ರ ಇಬ್ಬರು ಇದ್ದಾರೆ. ಈ ಚೈತ್ರ ಮೈತ್ರಲ್ಲಿ ಮೈತ್ರನು ಕಳ್ಳನಲ್ಲ ಅಂತ ಆದರೆ ಪರಿಶೇಷ ಅಂತ ಚೈತ್ರ ಕಳ್ಳ ಅಂತ ಸಿದ್ಧ ಆಯಿತು. ಅರ್ಥಾತ್ ಸಿದ್ಧ ಆದದ್ದು. ಅದೇ ಪರಿಶೇಷ ಅಂತ ಉಳಿದಿದ್ದು ಅಂತ. ಇನ್ನೊಂದು ಹೇತು ಇರಬೇಕು ಅಂದರೆ ಬರೀ ಇವನು ಕಳ್ಳ ಅಲ್ಲ, ಆದರೆ ಯಾವುದೋ ಒಂದು ವಸ್ತು ಕಳವಾಗಿದೆ ಅಂತಂದರೆ ಇವನು ಅಂತ ಆಗುತ್ತೆ. ಅಲ್ಲ, ಕಳ್ತನಾಗಿದ್ದು ಸರಿ, ಕಳ್ತನಾಗಿದೆ. ಈ ಇಬ್ಬರಲ್ಲಿ ಯಾರು ತೊಗೊಂಡ್ರು ಅಂತ ಇದು ತೀರ್ಮಾನ. ಯಾಕೆ ಮೈತ್ರ ಯಾವತ್ತು ಕೂಡ ಇಂಥ ಕಾರ್ಯಕ್ರಮ ಮಾಡಿದವನಲ್ಲ, ಉಳಿದವನು ಅವನೇ ಅಂತ ಗೊತ್ತಾಗುತ್ತೆ ಅಂತ ಪರಿಶೇಷ ಅದು ಸಿದ್ಧಿ ಆಗಲಿಕ್ಕೆ ಇದು ದೃಷ್ಟಾಂತ. ಏತೇನ ಗೃಹಾಭಾವ ಪ್ರಮಾಣೇನ ಸಂದಿಗ್ಧಂ ಜೀವನಂ ಕಥಂ ವಿಶೇಷಣಂ ಭವತಿ ಇತ್ಯೇನ. ಗೃಹ ಅಭಾವ ಪ್ರಮಾಣದಿಂದ ಮನೆಯಲ್ಲಿ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಜೀವನ ಎಂಬುದು ಸಂದಿಗ್ಧ ಆಗಿರ್ಬೋದಲ್ಲ ಅಲ್ವಾ. ಬದುಕಿದ್ದಾನೋ ಇಲ್ಲೊಂದು ಸಂದೇಹ ಬಂದಿರ್ಬೋದು. ಆದರೆ ಅದು ವಿಶೇಷಣ ಆಗೋದು ಹೇಗೆ, ಜೀವಿತ್ವೇ ಸತಿ ಗೃಹ ಅಸತ್ವಾತ್ ಎಂದು ಇದಾಗೋದು ಹೇಗೆ ಅಂತ ಬಂದರೆ ಭಿನ್ನ ವಿಷಯತ್ವೇನ ಸಂಶಯ ಅಜನನಾಥೆ. ಎರಡು ಕೂಡ ಭಿನ್ನ ಭಿನ್ನ ವಿಷಯ. ಯಾಕೆ ಸಂಶಯ ಬರುವುದಿಲ್ಲ, ಸಂಶಯ ಬರಬೇಕಾಗಿದ್ದು ಒಂದೇ ವಿಷಯ ಆಗಿರಬೇಕು. ಅಂದರೆ ಮಾವಿನ ಗಿಡವೋ ಹಲಸಿನ ಗಿಡವೋ ಅಂತಿದ್ದಾಗ ಆಗೇನಾಗುತ್ತೆ ಅವನಿಗೆ, ಇದು ಮಾವಿನ ಗಿಡವೇ ಇದು ಹಲಸಿನ ಗಿಡವೇ, ಅಥವಾ ಮಾವಿನ ಸೊಪ್ಪು ಬೇಕಾಗಿದ್ದವನಿಗೆ ನಿಷ್ಕಂಪ ಪ್ರವೃತ್ತಿ ಉಂಟಾಗೋದಿಲ್ಲ, ಹಲಸಿನ ಎಲೆ ಬೇಕಾಗಿದ್ದವನಿಗೆ ನಿಷ್ಕಂಪ ಪ್ರವೃತ್ತಿ ಉಂಟಾಗೋದಿಲ್ಲ. ಆದ್ದರಿಂದ ಏನಿರಬೇಕು, ಅದು ಭಿನ್ನ ವಿಷಯತ್ವೇನ ಸಂಶಯಾಚಾರ. ಒಂದೇ ಆಗಿದ್ದರೆ ಮಾತ್ರ ಬರುತ್ತೆ, ಅಷ್ಟೇ ಬರೋದಿಲ್ಲ. ಗೃಹಾತ್ ಬಹಿರ್ಭಾವಸ್ಯ ಅನೇನ ಅನವಗಮತ್ವಾತ್. ಗೃಹಾತ್ ಬಹಿರ್ಭಾವಸ್ಯ, ಮನೆಯಿಂದ ಹೊರಗೆ ಇದ್ದಾನೆ ಎಂಬತಕ್ಕಂಥದ್ದು ಇದರಿಂದ ಬರಲ್ಲ. ಯಾವುದು ಭಿನ್ನ ವಿಷಯ ಆದರೂ ಬರಲ್ಲ. ಗೃಹಾತ್ ಬಹಿರ್ಭಾವಸ್ಯ ಅನೇನ ಅನವಗಮನಾತ್ ಕಥಂ ಅನುಮಾನಂ. ಯಾವತ್ತೂ ಕೂಡ ನಮಗೆ ಹೊರಗಡೆ ಇದ್ದಾನೆ ಎಂಬತಕ್ಕಂಥದ್ದು ಅನುಮಾನದಿಂದ ಬರಬೇಕಲ್ವ ನಮಗೆ, ಅದು ಬರಲ್ಲ ಅಂತ ಹೇಳ್ತಾರೆ. ನಾನು ತೋರಿಸಿದ್ರಲ್ಲ ಅನುಮಾನ ಹೇಗೆ ಅಂತ. ಗೃಹಾತ್ ಬಹಿರ್ಭಾವಸ್ಯ ಅನೇನ ಅನವಗಮಾತ್, ಈ ಅನುಮಾನ ಗೊತ್ತಾಗುವುದಿಲ್ಲ. ಆದ್ದರಿಂದ ಕಥಂ ಅನುಮಾನ ಅಂತ ಹೆಂಗೆ ಹೇಳ್ತೀರ ಅದನ್ನು ಅರ್ಥಾಪತ್ತಿಯನ್ನು ನಾನು ಪ್ರಶ್ನೆ ಬಂದರೆ, ಕೇವಲ ವ್ಯತಿರೇಕಿತ್ವ ಉಪಪತ್ತೇ. ಕೇವಲ ವ್ಯತಿರೇಕಿ ಅಂದರೆ ಅಭಾವವನ್ನೇ ಹೇಳೋದು. ಕೇವಲ ವ್ಯತಿರೇಕಿತ್ವ ಅಂದರೆ ಏನು? ದೃಷ್ಟಾಂತ ಬೇಕಾಗಿಲ್ಲ ನಾವು. ಯಾವುದು ಕೇವಲ ವ್ಯತಿರೇಕ ದೃಷ್ಟಾಂತ ಯಾವುದು? ಜೀವಚ್ಛರೀರಂ ಸಾತ್ವಿಕಂ ಪ್ರಾಣಾದಿಮತ್ವಾದ ಎಂಬುದಕ್ಕೆ, ಅಥವಾ ಚೇತನವತ್ವಾದ ಎಂಬುದಕ್ಕಂತ. ಈಗ ಒಂದು ದೃಷ್ಟಾಂತ ಸಿಗುವುದಿಲ್ಲ, ಯಾಕೆ ಎಲ್ಲವನ್ನು ಪಕ್ಷ ಮಾಡಿಕೊಂಡಿಲ್ಲ ಅಲ್ವಾ. ಆದ್ದರಿಂದ ಏನು ಮಾಡಬೇಕು, ಯೋ ಜೀವನ್ ಅವರೇ ಹೇಳ್ತಾರೆ. ಯೋ ಜೀವನ್ ಯತ್ರ ಅಂತ ಅವ್ರು ಹೇಳೋದೇನೆಂದರೆ, ಇದಕ್ಕೆ ದೃಷ್ಟಾಂತ ನಮ್ಗೆ ಸಿಗಬೇಕಲ್ಲ ಯಾವುದಾದ್ರೂ. ನೀವು ಹೇಳ್ತಕ್ಕಂಥದ್ದೇನು, ದೇವದತ್ತ ಗೃಹೇ ನಾಸ್ತಿ ಇಲ್ಲ ಬಹಿರಸ್ತಿ. ಯಾಕೆಂದರೆ ಜೀವಿತ್ವೇ ಸತಿ ಗೃಹೇ ಅಸತ್ವಾತ್ ಅಂತ ಮಾಡಿದ್ರು. ಈ ಹೇತುವಿನಿಂದ ಹೊರಗಡೆ ಇದ್ದಂಥ ಸಾಧನೆ ಮಾಡಲಿಕ್ಕೆ ಆಗಲ್ವಲ್ಲ ಅಂತ ಅವ್ರು ಕೇಳಿದ್ದು. ನಾವು ಹೇಳ್ತೀವಿ ಯಾಕೆ ಅದು ದೃಷ್ಟಾಂತ ಇಲ್ವಲ್ಲ ಅಂತ ಅವ್ರು ಕೇಳೋರು. ಅದಕ್ಕೆ ದೃಷ್ಟಾಂತ ವ್ಯತಿರೇಕ ದೃಷ್ಟಾಂತ ಸಿಗತ್ತೆ. ವ್ಯತಿರೇಕ ಅನುಮಾನ ಇರುತ್ತಲ್ಲ, ಅದರಿಂದ ನಾವು ಮಾಡ್ಬೋದು. ಅದು ದೃಷ್ಟಾಂತ ಇರಲ್ಲ. ಅವಾಗ ಇದು ಮಾಡಿದ್ದಲ್ಲ ನನ್ನಂತೆ ಅಂತ ಜೀವಿತ್ವೇ ಸತಿ ಗೃಹೇ ಅಸತ್ ಬಹಿರಸ್ತಿ ಅಲ್ಲ, ಅದನ್ನೇ ನಾವು ಹೇಳೋದು ಬೇರೆ ರೀತಿ ಹೇಳ್ತೀವಿ. ಯೋ ಜೀವನ್ ಯತ್ರ ನಾಸ್ತಿ ಸಹ ತತ್ವ ಅನ್ಯತ್ರ ಅಸ್ತಿ ಅಂತ ಸಾಮಾನ್ಯ ವ್ಯಾಪ್ತಿ ಇದ್ದೇ ಇದೆ ನಮಗೆ ಅಂತ. ಯಾರು ಬದುಕಿದ್ದು ಎಲ್ಲಿ ಇಲ್ಲವೋ, ದೇವದತ್ತ ಬದುಕಿದ್ದು ಮನೆಯಲ್ಲಿ ಇಲ್ಲ ಅಂತ ಅವ್ನು ಹೊರಗಡೆ ಇರಬೇಕಷ್ಟೇ, ಇನ್ನೆಲ್ಲಿ ಹೇಳಿಲ್ಲ ಸಿದ್ಧ ಆಗುತ್ತೆ. ತೈದಂಭುಕ್ತಂ ಅನುಮಾಭೇದ ಇತಿ. ಆದ್ದರಿಂದ ಅರ್ಥಾಪತ್ತಿ ಕೂಡ ಅನುಮ ಪ್ರಭೇದವೇನೆ. ಸ್ಯಾದೇತದೆ ಪಕ್ಷಾಂತರ ಅಸಂಭವಾತ್ ಉಪಮಾನೇ ಗಾಂ ಪಕ್ಷೀಕೃತ್ಯ ತದ್ಗತಂ ಸಾದೃಶ್ಯಂ ಅನುಮೇಯಂ. ಆಯಿತು, ಇನ್ನು ಉಪಮಾನಕ್ಕೆ ಬರೋಣ. ಉಪಮಾನದಲ್ಲಿ ಪಕ್ಷಾಂತರ ಅಸಂಭವಾತ್, ಇಲ್ಲಿ ಬೇರೆ ಪಕ್ಷಾಂತರ ಇಲ್ಲ. ಏನು ಮಾಡಬೇಕು, ಗಾಂ ಪಕ್ಷೀಕೃತ್ಯ. ಎಲ್ಲಿ ಕಾಡಿಗೆ ಹೋಗಿರ್ತಕ್ಕಂಥ ವ್ಯಕ್ತಿ, ಒಬ್ಬ ವ್ಯಕ್ತಿ ಹೇಳಿದ್ದಾನೆ ಗೋ ಸದೃಶವಾದ್ದು ಗವಯ ಅಂತ ಹೇಳ್ಬಿಟ್ಟು ಹೇಳಿದಾಗ, ಕಾಡಿಗೆ ಹೋದಾಗ ಆ ಕಾಡು ಹಸುವನ್ನು ನೋಡಿದಾಗ ಅವನಿಗೆ ಈ ವಾಕ್ಯದ ಸ್ಮರಣೆ ಬರ್ತದೆ. ಸ್ಮರಣೆಯಿಂದ ಗೌಹು ಗವಯ ಸದೃಶ ಅಂತ ಜ್ಞಾನ ಬರುತ್ತೆ. ಇದು ಅನುಮಾನ ಅಂತ ಹೇಳ್ತಾ ಇದ್ದೀವಿ.
ಅನುಮಾನ ಮಾಡೋದು ಹೇಗೆ? ಗೌಹು ಗವೆಯ ಸದೃಶಃ ಗವೆಯ ಅನಿಯೋಗಿ, ಅದು ನಾವು ಹೇಳೋದು ಗೋತ್ವ ಗೋ ಸದೃಶತ್ವ ಅಂತ ಹೇಳಿದ್ರು. ಗೋ ಸಾದೃಶ್ಯ ಎಂಬುದಕ್ಕೆ ಗೋನಲ್ಲಿ ಮಾತ್ರ ಇರೋದಷ್ಟೇ, ಗವೆಯಲ್ಲಿ ಬರೋಲ್ಲ. ಇನ್ನು ಹಿಂಗೆ ಹೇಳೋಣ, ಗವೆಯನ್ನು ಪಕ್ಷ ಮಾಡೋಣ. ಗವಯ ಗೋ ಸದೃಶಃ, ಯಾಕೆ ಅಂದರೆ ಗವೆಯ ಅನಿಯೋಗಿಕ ಸಾದೃಶ್ಯವತ್ವ ಅಂತ ಹೇಳಬೇಕು ನಾವು. ಗವೆಯ ಅನಿಯೋಗಿಕ ಸಾದೃಶ್ಯ ಅಂದರೆ ಗವೆಯಲ್ಲಿ ಮಾತ್ರ ಇರುತ್ತೆ ಅಷ್ಟೇ, ಗೋವಿನಲ್ಲಿ ಬರೋಲ್ಲ. ಹಾಗೆ ವ್ಯಧಿಕರಣ ಆಯ್ತಲ್ಲ ಅಂದರೆ ನಮ್ಮ ಮತ ಪ್ರಕಾರ ವ್ಯಧಿಕರಣ ದೋಷ ಅಲ್ಲ. ಯಾಕೆ ಊರ್ಧ್ವ ದೇಶ ವೃಷ್ಟಿಮಾನ್ ಅರು ದೇಶ ನದಿ ಪೂರಾತ ಎಂಬಲ್ಲಿ ನಾವು ಹೇಳಿದ್ದೇವೆ ಅಂತ ನೋಡಿ. ಪಕ್ಷಾಂತರ ಅಸಂಭವಾದ ಉಪಮಾನೆ ಗಾಂಪಕ್ಷೀಕೃತ ತದ್ಗತಂ ಸಾದೃಶ್ಯಂ ಅನುಮೇಯಂ ಗೌಹು ಗವಯ ಸದೃಶಃ ಅಂತ ಹೇಳಬೇಕು. ಯಾಕೆ? ಗವಯಗತಂಚ ಸಾದೃಶ್ಯಂ ಲಿಂಗಂ ಇತಿ ವಾಚ್ಯಂ. ಅಂದರೆ ಗವ್ಯಗತ ಅಂದರೆ ಏನು? ಗವೆಯ ಅನಿಯೋಗಿಕವಾದ ಸಾದೃಶ್ಯ ಎಂಬತಕ್ಕಂಥದ್ದು ಹೇತು ಅಂತ ನಾವು ಮಾಡಬೇಕು. ಆದರೆ ವೇದಿಕರಣತ್ವ ಅದು ಗವೆಯ ಅನಿಯೋಗಿಕ ಸಾದೃಶ್ಯ ಎಂಬುದು ಗವ್ಯದಲ್ಲಿದೆ, ಪಕ್ಷದಲ್ಲಿ ಬರೋದೇ ಇಲ್ಲ. ಇನ್ನು ಗವ್ಯವನ್ನು ಪಕ್ಷಮಾನ ಅಂತ ಹೇಳಿದ್ರೆ ಅದು ಅನುಮಾನ ಯಾಕೆ ಮಾಡಬೇಕು? ಪ್ರತ್ಯಕ್ಷದಿಂದ ನೋಡ್ತಾ ಇದ್ದಂತ ಗವ್ಯವನ್ನು ಅಲ್ವಾ? ಗೋ ಸಾದೃಶ್ಯ ಸ್ಮರಣೆ ಇದ್ದೇ ಇದೆ, ಪ್ರತ್ಯಕ್ಷದಿಂದ ನೋಡ್ತಾ ಅನುಮಾನ ಯಾಕೆ ಮಾಡ್ತೀರಿ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕಾಗಿ ವ್ಯಧಿಕರಣ ಅನುಮಾನ ಅಂದರೆ ಮೈವಂ ಯೋ ಯಸ್ ಸದೃಶಃ. ಇಲ್ಲೂ ಅಷ್ಟೇ ಸಾಮಾನ್ಯ ವ್ಯಾಪ್ತಿ ಹೇಳ್ಬೋದು. ಯೋ ಯಸ್ ಸದೃಶಃ ಸಹ ತತ್ಸದೃಶಃ ಯಥಾ ಯಮಃ ಯಮಾಂತರೇಣ ಅಂತ ಯಾವುದು ವ್ಯಾಪ್ತಿ ಸಂಭವೇ ವೈದಿಕರಣಸ್ಯ ಅದೋಷತ್ವ. ಹೀಗೆ ಹೇಳಿದಾಗ ವೈದಿಕರಣ ಎಂಬುದು ದೋಷ ಅಲ್ಲ. ಯೋ ಗೌಹು ಯತ್ ಸದೃಶಃ ಗವೇ ಸದೃಶಃ ಸಹ ತತ್ಸದೃಶಃ. ಗವೆ ಎಂಬತಕ್ಕಂಥದ್ದು ಗೋ ಸದೃಶ ಅಂತ ಗೊತ್ತಾಗುತ್ತೆ. ಹಾಗೆ ಯಮಃ ಯಮಾಂತರೇಣ ಅಂದರೆ ಅವಳಿ ಜವಳಿ ಹೇಳ್ತಾರೆ. ಯಮ ಅಂದರೆ ಒಂದು ಅವಳಿ ಮಗು ಇದಲ್ಲ, ಅದು ಇನ್ನೊಂದು ಯಾವುದೋ ಸದೃಶವಾಗಿದೆ ಅಂತ ಹೇಳಿದ ಮೇಲೆ ಇದು ಅದಕ್ಕೆ ಸದೃಶವಾಗಿದೆ ಅಂತ ಆಯ್ತಲ್ಲ, ಹಾಗೆ ಸಿದ್ಧ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವೈದಿಕರಣ ಎಂಬತಕ್ಕಂಥದ್ದು ದೋಷ ಅಲ್ಲ. ಇನ್ನು ಗವೇಗತ ಸಾದೃಶ್ಯ ಪ್ರತಿಯೋಗಿತ್ವಸ್ಯ ಲಿಂಗತ್ವೇನ ಅಂಗೀಕಾರಾದ್ವ ಇನ್ನೊಂದು ಪಕ್ಷ ಹೇಳ್ತಾರೆ. ನಮ್ಮಲ್ಲಿ ಭೇದ ಮತ್ತು ಸಾದೃಶ್ಯಗಳೇನಿದೆ ಅನಿಯೋಗಿತ ಮತ್ತು ಪ್ರತಿಯೋಗಿತ ಸಂಬಂಧಗಳಿಂದ ಇದರಲ್ಲಿ ಹೇಳಿದಲ್ಲ, ತತ್ವವಿವೇಕದಲ್ಲಿ ಹೇಳಿದ್ರು ಅಲ್ವಾ? ಅನಿಯೋಗಿತ ಮತ್ತು ಪ್ರತಿಯೋಗಿತ ಸಂಬಂಧದಿಂದ ಭೇದ ಎಂಬತಕ್ಕಂಥದ್ದು ಎಲ್ಲದರಲ್ಲೂ ಇರ್ಬೋದು. ಅಂದರೆ ಏನು? ಘಟ ಪಟೋನ ಅಂತ ಹೇಳಿದಾಗ ಇದ್ಯಾವುದಿದು? ಘಟ ಅನಿಯೋಗಿಕ, ಪಟ ಪ್ರತಿಯೋಗಿಕ ಭೇದ. ಹಾಗೆ ಪ್ರತಿಯೋಗಿತ ಸಂಬಂಧದಿಂದ ಇದೆಲ್ಲಂಕೂ ಇದ್ದೇ ಇದಲ್ಲ. ಯಾವುದರಲ್ಲಿ? ಘಟದಲ್ಲಂಕೂ ಭೇದ ಇದ್ದೇ ಇದೆ. ಹೇಗೆ? ಒಂದು ವಸ್ತುವನ್ನು ನೋಡಿದಾಗ ಇದು ಯಾವ ವಸ್ತುವಿನಕ್ಕಿಂತ ಕೂಡ ಭಿನ್ನ ಅಂತ ಜ್ಞಾನ ಬಂದೇ ಬರುತ್ತೆ ನಮಗೆ. ಕೇವಲ ಇದಂ ಪುಸ್ತಕಂ ಅಷ್ಟೇ ಬರಲ್ಲ, ಇದಂ ಪುಸ್ತಕಂ ಅಂತ ಜ್ಞಾನ ಬಂದ್ಕೂಲ ಅರ್ಥ ಏನದಕ್ಕೆ? ಅಯಂ ಪಟಹನ ಘಟೋನ, ಹೀಗೆ ಭೇದ ಸಹಿತವಾಗೇ ಬರೋದು. ಆದ್ದರಿಂದ ಭೇದ ಎಂಬುದು ವಸ್ತು ಸ್ವರೂಪ. ಹಾಗಾದರೆ ಘಟವು ಪಟವಲ್ಲ ಅಂತ ಹೇಳಿದಾಗ ಘಟ ಅನಿಯೋಗಿಕ, ಪಟ ಪ್ರತಿಯೋಗಿಕ ಭೇದ. ಹಾಗಾದರೆ ಪ್ರತಿಯೋಗಿತ ಸಂಬಂಧದಿಂದ ಯಾವುದರಲ್ಲಿ? ಘಟದಲ್ಲಿದೆ. ಅನಿಯೋಗಿತ ಸಂಬಂಧದಿಂದ ಘಟದಲ್ಲಿದೆ. ಅಂದರೆ ಏನು? ಭೇದ ಎಂಬುದು ಘಟ ಸ್ವರೂಪ ಅಂತ. ಹಾಗೆ ಸಾದೃಶ್ಯವೂ ಕೂಡ ಸಾದೃಶ್ಯಕ್ಕೆ ಪ್ರತಿಯೋಗಿ, ಸಾದೃಶ್ಯಕ್ಕೆ ಅನಿಯೋಗಿ, ಅನಿಯೋಗಿತ ಮತ್ತು ಪ್ರತಿಯೋಗಿತ ಸಂಬಂಧದಿಂದ ಎಲ್ಲವೂ ನಮ್ಮಲ್ಲಿ ಬರ್ಬೋದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾರೆ ಸರ್ವ ಗವಯಗತ ಸಾದೃಶ್ಯ ಪ್ರತಿಯೋಗಿತ್ವಸ್ಯ ಗೌಹು ಗವಯ ಸದೃಶಃ ಅಂತ ಹೇಳುವಾಗ ಸಾದೃಶ್ಯಕ್ಕೆ ಪ್ರತಿಯೋಗಿ ಗವಯ ಆಯಿತು, ಗೌಹು ಎಂಬುದಕ್ಕೆ ಅನಿಯೋಗಿ ಆಯಿತು. ಆದರೆ ಗೋರನಿಯೋಗಿಕ ಗವಯ ಪ್ರತಿಯೋಗಿಕ ಭೇದ. ಆದರೆ ಪ್ರತಿಯೋಗಿತ ಸಂಬಂಧದಿಂದ ಗವಯದಲ್ಲಿ ಸಾದೃಶ್ಯ ಬಂತು ಇದರದ್ದು. ಅನಿಯೋಗಿತ ಸಂಬಂಧದಿಂದ ಗವಯದ ಸಾದೃಶ್ಯ ಇದರಲ್ಲಿ ಬಂತು. ಯಮಃ ಯಮಾಂತರೇಣ ಇದು ಬಂತು. ಲಿಂಗತ್ವ ಅಂಗೀಕಾರಾದ್ವಾ ಸದೃಶಾವೇವ ಏನ ಪ್ರಾಂಗ್ ನೋಪಲಬ್ಧವು ತಸ್ಯ ಕಥಂ. ಯಾರಿಗೆ ಸಾದೃಶ್ಯವೇ ಗೊತ್ತಿಲ್ಲಪ್ಪ ಅವನಿಗೆ ಹಾಗ್ರಿ ಆಗ ಕೇವಲ ವ್ಯತಿರೇಕಿತ್ತು ಉಪಪತ್ತೇ, ಆ ಕೇವಲ ವ್ಯತಿರೇಕಿತ್ತು ಹೇಳ್ಬೋದು. ಹಾಗೆ ಯೋ ಯತ್ರ ಹೇಳಿದ್ರಲ್ಲ ಅವಲ್ಲ, ಯೋ ಜೀವನ್ ಯತ್ರ ನಾಸ್ತಿ ಸಹ ಅನ್ಯತ್ರಾಪಿ ನಾಸ್ತಿ ಅಂತ. ಯೋ ಯತ್ ಸದೃಶಃ ಸಹ ಅದು ಅನ್ಯತ್ ಸದೃಶಃ ಅಂತ ನಾವು ಹೇಳ್ಬೋದು ವ್ಯತಿರೇಕದಿಂದ. ಅಂದರೆ ಹಾಗೆ ಕೇವಲ ವ್ಯತಿರೇಕಿತ್ತು ಉಪಪತ್ತೇ, ಕೇವಲ ವ್ಯತಿರೇಕಿತ್ತು ಹೇಗೆ? ಹೇಳಿಲ್ಲ ಅಲ್ಲ. ಅನುಮಾಭೇದ ಪಕ್ಷಾಂತ ವಿಧಿಕರಣತ್ವಾದ ಹೇತು ಸ್ಥಿತಾವಿತ್ವಾದ
ಕೇವಲ ಕೇವಲ 437 ವ್ಯತಿರೇಕಿತ್ವೇನ ಯತ್ರ ಎತ್ತೆ ಬಹಿಃ ಬಹಿಃ ಸತ್ವ ಸತ್ವಾಭಾವ ದೃಷ್ಟಾಂತ ಅಭಾವೇನ ವ್ಯಾಪ್ತಿ ಅಭಾವ ಅಂತಂದು ಸ್ಫುಟ ಏವ ಅಂದು ಭಕ್ತಿಪಾದ ಅನುವ್ಯಾಖ್ಯಾನ ಸುಧಾರು ಹೇಳಿದ್ದಾರೆ 438 ಹಾಂ 438 ಅದನ್ನು 38 ಅಲ್ಲ ಕೇವಲ ವ್ಯತಿರೇಕಿತ್ವೇ ಯತ್ರ ಬಹಿಃ ಸತ್ವಾಭಾವಃ ತತ್ರ ಜೀವಿತ್ವೇ ಸತಿ ಗೃಹೇ ಅಸತ್ವಾಭಾವಃ ಯಥಾ ಮೃತಃ ಅಂತ ಸ್ಪಷ್ಟ ಹೇಳ್ತಾರೆ. ಯಾರಿಗೆ ಸಾದೃಶ್ಯ ಜ್ಞಾನ ಇಲ್ಲೇ ಇಲ್ಲ ಅಂಥವ್ರಿಗೆ ಹೇಗೆ ಅಂತ ಪ್ರಶ್ನೆ ಬಂದರೆ ಅವನಿಗೆ ವ್ಯತಿರೇಕಿತ್ವ ಬಂದೆ ಕೇವಲ ವ್ಯತಿರೇಕಿತ್ವ ಹೇಳ್ಬೋದು. ಹೇಗೆ? ಯತ್ರ ಬಹಿಸ್ಸತ್ವಾಭಾವ ಎಲ್ಲಿ ಅಂದರೆ ಸಾಧ್ಯಾಭಾವಕ್ಕೂ ಮತ್ತು ಹೇತ್ವಭಾವಕ್ಕೆ ಹೇಳಬೇಕು. ಯತ್ರ ಬಹಿಸ್ಸತ್ವಾಭಾವ ಹೊರಗಡೆ ಇಲ್ಲ ಎಂಬುದು ಇಲ್ಲವೋ, ಬಹಿಸ್ಸತ್ವ ಹೊರಗಡೆ ಇದ್ದಾನೆ ಎಂಬುದು ಇಲ್ಲವೋ, ಅಲ್ಲಿ ಜೀವಿತ್ವೇ ತತ್ರ ಜೀವಿತ್ವೇ ಸತಿ ಗೃಹ ಅಸತ್ವಾಭಾವ ಬದುಕಿದ್ದು ಅವನ ಮನೆಯಲ್ಲಿ ಇಲ್ಲ ಅಂತ ಆಗ್ತಾನೆ. ಯಥಾ ಮೃತಃ ಮೃತನೇನಾಗಿದ್ದಾನೆ ಅಂದರೆ ಮನೆಯಲ್ಲಿ ಇಲ್ಲ ಅಲ್ವಾ, ಏನಾಗಿದೆ ಬಹಿಃ ಅಸತ್ವ ಹೊರಗಡೆ ಇದ್ದಾನೆ. ಈಗ ಶವ ಹೊರಗಡೆ ತಾನೇ ಇರುತ್ತೆ. ಹಾಗೆ ಈ ರೀತಿ ಅನುಮಾನ ಮಾಡ್ಬೋದು ಅಂತ ಹೇಳ್ತಾರೆ. ಬಹಿಃ ಸತ್ವ ಅಭಾವ ಬಹಿಃ ಸತ್ವ ಅಭಾವ ಯತ್ರ ಬಹಿಸ್ಸತ್ವಾಭಾವ ಅಂದರೆ ಆಯ್ತು. ಈಗ ದೇವದತ್ತ ಏನಾಗಿದ್ದಾನೆ ಬಹಿಃ ಅಸ್ತಿ, ಇದು ಸಾಧ್ಯಾಭಾವಕ್ಕೂ ಮತ್ತು ಹೇತ್ವಭಾವಕ್ಕೆ ಹೇಳಬೇಕು. ಬಹಿಸತ್ವಾಭಾವ ಸಾಧ್ಯ, ಹೇತ್ವಭಾವ ಎಂಬತಕ್ಕಂಥದ್ದು ಯಾವುದು ಇದು ಅಂದರೆ ಜೀವಿತ್ವೇ ಸತಿ ಗೃಹೇ ಅಸತ್ವಾಭಾವ ಗೃಹೇ ಅಸ್ತಿ ಜೀವಿತ್ವೇ ಸತಿ ಗೃಹೇ ಸತ್ವಾತ್ ಗೃಹೇ ಸತ್ವ ಅಂತ ಆಯಿತು ಅಲ್ವಾ. ಅಂದರೆ ಏನು, ಬದುಕಿದ್ದು ಅವನು ಮನೆಯಲ್ಲಿ ಒಳಗಿಲ್ಲ ಅಂದರೆ ಹಾಂ ಒಳಗಿದ್ದಾನೆ, ಹೊರಗಡೆ ಇದ್ದಾನೆ ಅಂತ ಅರ್ಥ ಅಲ್ವಾ. ಪಕ್ಷಾಂತರ ದ್ಯೋತಕ ಅದೇ ಉತ್ತಮ ಅನುಮಾಭೇದ ಏವ ಇತಿ. ಇಷ್ಟೆಲ್ಲ ಇಟ್ಕೊಂಡು ಅದು ಕೂಡ ಅನುಮಾನ ಭೇದವೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಿಂಚ ಸ್ವಕರತಲದ್ವಯಾದು ಸರ್ವೈರಪಿ ವ್ಯಾಪ್ತಿ ಗೃಹೀತ ಇತಿ ಯತ್ಕಿಂಚಿದೇತ. ಯಾರಿಗೂ ಸಾದೃಶ್ಯ ಎಂಬುದು ಜ್ಞಾನ ಇಲ್ಲೇ ಇದ್ದವ್ರು ಹೇಗೆ ಅಂತ ಕೇಳಿದ್ರು. ಅದು ಇಲ್ಲೇ ಸಾಧ್ಯವೇ ಇಲ್ಲ ಅಂತ. ಈ ಕೈ ನೋಡಿದಾಗ ಎರಡು ಕೈ ಒಂದೇ ಕೈ ಇದ್ದಾಗ ಸಾದೃಶ್ಯ ಗೊತ್ತಾಗ ಈ ಕೈ ಇದೆ ಅಂತ ಎಲ್ಲ ಆ ಬಾಲ ಗೋಪಾಲ ಗೊತ್ತೇ ಇರುತ್ತೆ ಅಂತ. ಕಿಂಚ ಸ್ವಕರತಲದ್ವಯಾದವು ಎರಡರಲ್ಲಿ ಕೂಡ ಸರ್ವೈರಪಿ ವ್ಯಾಪ್ತಿ ಗೃಹೀತ ಇವ ಅಲ್ವಾ. ಈ ಕೈಯು ಈ ಕೈಯಿಂದ ಸರಸವಾಗಿದೆ, ಇದು ಸರಸವಾಗಿದೆ ಅಂತ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಆಮೇಲೆ ನೈಯಾಯಿಕ ಉದೀರಿತ ಉಪಮಾನಸ್ಯ ತ್ವನುಮಾನೆ ಅಂತರ್ಭಾವ ಸ್ಫುಟ ಏವೇತಿ ತದತ್ರ ನಾಶಂಕಿತಂ. ಮತ್ತು ತಾರ್ಕಿಕರು ಹೇಳಿರ್ತಕ್ಕಂಥ ಉಪಮಾನ ಯಾಕೆ ಹೇಳಿಲ್ಲ ನೀವು? ತಾರ್ಕಿಕರು ಹೇಳ್ತಾರೆ ಅಂದರೆ ಅವರು ಗೋವನ್ನು ನೋಡುತ್ತಾನೆ ಇಲ್ಲಿ ಹೋಗ್ಬಿಟ್ಟು ಅಲ್ಲಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ಗೋವಿನಂಥ ವಸ್ತು ಕಾಣಿಸುತ್ತೆ. ಆಗ ಗೋವನ್ನು ಸ್ಮರಣೆ ಮಾಡ್ಕೊತಾನೆ. ಆಗ ಅವರಿಗೆ ಗೋವು ಗವೆಯ ಸದೃಶವಾಗಿದೆ ಅಂತ ಬರ್ತದೆ. ಹಾಗಾದರೆ ಗೌ ಗವೆಯ ಸದೃಶಃ ಗವೆಯ ಸದೃಶ ಇತಿ ವ್ಯವಹರ್ತವ್ಯ. ಯಾಕೆಂದರೆ ಗೋ ಸಾದೃಶ್ಯ ಸದ್ಭಾವ. ಇದು ಅನುಮಾನದಲ್ಲಿ ಆಗುತ್ತದೆ ಅವರು ಹೇಳೋದು. ಅದು ಅನುಮಾನದಲ್ಲೇ ಸೇರ್ತೇವೆ. ಅದಕ್ಕೋಸ್ಕರ ಅದನ್ನೇ ಪ್ರತ್ಯೇಕವಾಗಿ ವಿಚಾರ ಮಾಡಿಲ್ಲ. ಅದರ ಉಪಮಾನವನ್ನು ಪ್ರತ್ಯೇಕವಾಗಿಲ್ಲ. ನೈಯಾಯಿಕ ಉದೀರಿತವಾದ ಉಪಮಾನ ಏನಿದೆ ಅದು ಅನುಮಾನದ ಅಂತರ್ಭವ ಆಗುತ್ತೆ ಅಂದರೆ ಸ್ಪಷ್ಟವಾಗಿದ್ದ ಅದನ್ನು ಆಶಂಕಿತಂ ಅನೇನ ಪ್ರತ್ಯಕ್ಷಾದಿ ವಿರೋಧವತ್ ಅರ್ಥಾಪತ್ಯಾದಿ ವಿರೋಧೋಪಿ ಐಕ್ಯಾಗಮಸ್ಯ ಕುತಃ ನಾ ಉಚ್ಯತೆ ಇತ್ಯಾದಿ ಪ್ರಶ್ನಂ ಭವತಿ. ಹಾಗೆ ಪ್ರತ್ಯಕ್ಷಾದಿ ವಿರೋಧಾತ್ ಅರ್ಥಾಪತ್ಯಾದಿ ವಿರೋಧ ಐಕ್ಯಾಗಮಸ್ಯ ಅಲ್ಲಿ ನೇಹನಾನಾಸ್ತಿ ಕಿಂಚನ ತತ್ವಮಸಿ ಇತ್ಯಾದಿ ವಾಕ್ಯಗಳು ಬಂತು. ಅದಕ್ಕೆ ನಾವು ಪ್ರತ್ಯಕ್ಷ ವಿರೋಧ ಯಾಕೆ ಐಕ್ಯ ಇದೆಯಾ ನಮಗೆ ಸ್ಪಷ್ಟ ನೋಡ್ತಾನೆ ಇದ್ದೇವಲ್ಲ. ಹಾಗೆ ಪ್ರತ್ಯಕ್ಷ ವಿರೋಧ ಹೇಗೋ ಹಾಗೆ ಅರ್ಥಾಪತ್ಯಾದಿ ವಿರೋಧ ಎಂಬತಕ್ಕಂಥದ್ದು ಕೂಡ ಐಕ್ಯ ಆಗಕ್ಕೆ ಯಾಕೆ ಹೇಳಿಲ್ಲ ನೀವು ಅಂದರೆ ಹೇಳಬೇಕಾಗಿಲ್ಲ. ಅನುಮಾನದಲ್ಲಿ ಸಿದ್ಧ ಆಗೋಗಿದೆ. ಅದಕ್ಕೋಸ್ಕರ ಅನುಮಾನದಿಂದಲೇ ಗೊತ್ತಾಗತ್ತೆ ಅಂತ ತಾತ್ಪರ್ಯ ಅಂತ ಹೇಳ್ತಾರೆ. ತಾರ್ಕಿಕರು ಪರಬ್ರಹ್ಮನ ಸಾಧನೆ ಮಾಡೋದು ಈ ಪರಿಶೇಷ ಅನುಮಾನದಿಂದಲೇ
ಇದು ಪರಿಶೇಷ ಏನು ಪರಿಶೇಷ ಯಾಕೆ ಅನುವಾದದಲ್ಲಿ ಚಿತ್ತೆಂಗುರಾದಕಂ ಸಕರ್ತಂ ಕಾರ್ಯತ್ವ ಗತಂ. ಸಕರ್ತೃ ಸಕರ್ತ ಅದರಿಂದ ಈಶ್ವರ ಸಿದ್ಧ ಆಗೋದಿಲ್ಲ. ಯಾಕೆಂದರೆ ಕೊಡೋ ದೃಷ್ಟಾಂತ ಯಾವುದು? ಕುಂಬಾರ ಅಂತ ಕೊಡೋದು. ಕುಂಬಾರ ಎಷ್ಟು ಇದು ಮಾಡ್ಬೋದು, ಅವನು ಎಷ್ಟು ಗೊತ್ತಿರ್ಬೋದು ಕುಂಬಾರಂಗೆ ಅಲ್ವಾ? ಒಂದು ಇಷ್ಟು ಮಣ್ಣಿಂದ ಇಷ್ಟು ಮಡಿಕೆ ಆಗಿದೆ ಅಂತ ಗೊತ್ತು. ಆ ಮಡಿಕೆ ಯಾರು ಎಷ್ಟೊತ್ತು ಒಣಗಿಸಿದ್ದೇವೆ ಅದೂ ಗೊತ್ತಾಗೋದು ಬೇಕಾ ಟೈಮ್ ಇಟ್ಕೊಂಡ್ರೆ. ಆದರೆ ಆ ಘಟದಲ್ಲಿ ಎಷ್ಟು ಮಣ್ಣಿನ ಕಣಗಳಿದೆ, ಅದು ಎಷ್ಟು ದಿವಸ ಬದುಕಿರುತ್ತೆ, ಆಮೇಲೆ ಅದನ್ನು ಯಾರು ಕುಡಿತಾರೆ, ಯಾರ್ಯಾರು ಉಪಯೋಗ ಮಾಡ್ತಾರೆ, ಅದು ಯಾವಾಗ ನಾಶ ಆಗುತ್ತೆ, ಇದು ಯಾರು ಗೊತ್ತಾಗುತ್ತಾ? ಮತ್ತು ಇದು ದೃಷ್ಟಾಂತ ಸರಿಗಿಲ್ಲ ಅಲ್ವ? ಅದಕ್ಕೋಸ್ಕರವಾಗಿ ಸೋಪಾದಾನ ಗೋಚರ ಕರ್ತೃತ್ವ ಮತ್ತು ಸೋಪಾದಾನ ಗೋಚರ ವಿಶೇಷ ಕರ್ತೃತ್ವ ಅಂತ ಏನೋ ಅವ್ರು ಹೇಳಿದ್ದಾರೆ. ಅದು ಉಪಾದಾನದಿಂದ ಸಹಿತವಾದ ಎಲ್ಲ ಅದು ಗೊತ್ತಾಗುತ್ತೆ ಅಂತ. ಎಲ್ಲ ಗೊತ್ತಾಗಲ್ಲ, ಆದ್ದರಿಂದ ಈ ಅನುಮಾನ ಆಗೋದಿಲ್ಲ. ಅದರದ್ದೇ ಆ ಅನುಮಾನಕ್ಕೆ ಶರೀರ ಜನ್ಯತ್ವ ಮೂಲಕ ಉಪಾಧಿ ಬೇರೆ ಇದೆ. ಅದು ಹಿಂದೆ ಹೇಳಿದ್ರಲ್ಲ. ಇವ್ರಿಗೆ ಹೇಳಿದ್ರ ಹೇಳಿದ್ರು ಗೊತ್ತಾ, ಅವರು ಬಂದರು. ಇನ್ನು ಆಗಮೋ ದ್ವಿವಿಧ ಜ್ಞೇಯ ನಿತ್ಯೋ ಅನಿತ್ಯ ಸತೈವ ಚ. ಆಗಮ ಎಂಬತಕ್ಕಂಥದ್ದು ಎರಡು ವಿಧ. ಒಂದು ನಿತ್ಯ ಆಗಮ ಅಂದರೆ ಅಪೌರುಷೇಯ, ಅನಿತ್ಯ ಆಗಮ ಅಪೌರುಷೇಯ ಅಂದರೆ ಅನಿತ್ಯ ಆಗಮ ಅಂಥೇಳಿ, ಅಂದರೆ ಮಹಾಭಾರತಾದಿಗಳು ಪುರಾಣಾದಿಗಳೆಲ್ಲ ಅದರಲ್ಲಿ ಸೇರುತ್ತೆ. ಟೀಕಾಚಾರ್ಯ ಹೇಳ್ತಾರೆ, ಅನುಮಾನ ಅನಂತರ ಪ್ರಾಪ್ತಸ್ಯ ಆಗಮಸ್ಯ ವಿಭಾಗಮಾಹ. ಅನುಮಾನ ಆದಮೇಲೆ ಆಗಮ ಬರಬೇಕು, ಅದು ವಿಭಾಗ ಹೇಳ್ತಾ ಇದ್ದಾರೆ. ಅಪೌರುಷೇಯ ಪುರುಷ ಇತ್ಯರ್ಥಃ ದ್ವಿವಿಧ ಅಂದರೆ ತಥೈವ ಇತ್ಯನೇನ. ಅಲ್ಲಿ ನೋಡಿ, ತಥೈವ ಅಂತ ಹೇಳಿದ್ದಾರೆ. ನಿತ್ಯ ಅನಿತ್ಯ ತಥೈವ ಅಂದರೆ ಹಿಂದಿನಂತೆ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ನಮ್ಗೆ ಅರ್ಥ ಆಗೋದಿಲ್ಲ. ಅಂದರೆ ಯಥಾ ಪ್ರತ್ಯಕ್ಷಂ ಅನುಮಾನಂ ವಾ ಪ್ರಮಾಣಂ ಅನ್ಯತ್ರ ಅನಂತರಭೂತಂಚ ತಥಾ ಆಗಮೋಪಿ ಇತಿ ಇತ್ಯಾಚಷ್ಟೇ. ಅಂದರೆ ಯಾವ ರೀತಿ ಪ್ರತ್ಯಕ್ಷ ಮತ್ತು ಅನುಮಾನ ಎಂಬತಕ್ಕಂಥದ್ದು ಅನುಮಾನದಲ್ಲಾಗಲಿ ಅಥವಾ ಪ್ರತ್ಯಕ್ಷದಲ್ಲಾಗಲಿ ಸೇರದೆ ಪ್ರತ್ಯೇಕವಾದ ಪ್ರಮಾಣ ಅಂತ ಹೇಳ್ತಾರೆ, ಹಾಗೆ ಆಗಮವೂ ಕೂಡ ಪ್ರತ್ಯೇಕ ಪ್ರಮಾಣ. ಅಂದರೆ ಮೂರೇ ಪ್ರಮಾಣ ಅಂತ ಹೇಳಿದಾಗ ತಥೈವ ತಥೈವ ಅಂತ ಹೇಳಿದ್ದರಿಂದ ಅಂದರೆ ಯಥಾ ಅನುಮಾನ ಮತ್ತು ಪ್ರತ್ಯಕ್ಷ ಯಾವುದರಲ್ಲೂ ಅಂತರ್ಭೂತವಾಗದೆ ಪ್ರತ್ಯೇಕ ಪ್ರಮಾಣವೋ ಹಾಗೆ ಇದು ಕೂಡ. ತಥಾ ಹಿ ಅದನ್ನೇ ಬಿಡಿಸ್ತಾರೆ. ನ ತಾವತ್ ಆಗಮ ನ ಬೋಧಕ. ಆಗಮ ಎಂಬುದಕ್ಕಂಥದ್ದು ಬೋಧಕ ಅಲ್ಲ ಅಂತ ಹೇಳಿ ಬರಲ್ವಲ್ಲ. ಬೋಧಕ ಹೌದಲ್ವ? ಬೋಧಕ ಜ್ಞಾನ ಬರ್ತಾ ಇದೆ ನಮಗೆ. ಅಗ್ನಿಂ ಈಳೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ಯುಜಂ ಹೋತಾರಂ ರತ್ನಧಾತಾಮಂ. ಇಷ್ಟಿದೆ. ಅದಕ್ಕೆ ಅರ್ಥ ಏನು? ಅಗ್ನಿಂ ಅಂಗನೇತೃವಾಗಿರ್ತಕ್ಕಂತಹ ಪರಮಾತ್ಮನನ್ನು ಅಥವಾ ಅಂಗದಲ್ಲಿ ಚಾಲನೆ ಬರಬೇಕಾಗಿದೆ, ಕೈಯಲ್ಲಿ ಬಿಸಿ ಇರಬೇಕು ನಮಗೆ ಅಲ್ವಾ? ಆಪಾದತಲಮಸ್ತಕಃ ತಸ್ಯ ಮಧ್ಯೆ ವನ್ನಿಶಿಖ ಅಂತ ಹೇಳ್ತೀವಲ್ಲ, ಕಾಲಿನಿಂದ ಹಿಡಿದು ಶಿಖಾ ಪರ್ಯಂತವಾಗಿ ಅದು ಉಜ್ವಲ ಆಗ್ತಾ ಇದೆ, ಬಿಸಿ ಇದೆ. ಬಿಸಿ ಇಲ್ಲ ಅಂದರೆ ನಮ್ಮ ಗತಿ ಯಾವ ಕೆಲಸ ನಡೆಯಲ್ಲ. ಹಾಗೆ ಬಿಸಿ ಬೇಕು. ಹಾಗಾದರೆ ಅಂಗನೇತೃ ಅಗ್ನಿಯೂ ಆಯಿತು. ಅಗ್ನಿ ಸಹಿತವಾಗಿ ವಾಯುದೇವರು ತತ್ವಾಭಿಮಾನಿ ದೇವತೆಗಳಿಂದ ಪ್ರಾಣದೇವರನ್ನು ನೇಮನವನ್ನು ಕೂಡ ಪರಮಾತ್ಮನಾದ್ದರಿಂದ ಪರಮಾತ್ಮನಾಯಿತು. ಹಾಗೆ ಅಗ್ನಿಂ ಪರಮಾತ್ಮನನ್ನು ಅಗ್ನಿದೇವನನ್ನು ಏನು ಮಾಡ್ತೇನೆ? ಈಡ ಸ್ತುತವು ಸ್ತೋತ್ರ ಮಾಡ್ತೇನೆ, ಉಪಾಸನ ಮಾಡ್ತೇನೆ. ಯಾರವನು? ಪುರೋಹಿತ. ಎಲ್ಲರಿಗಿಂತ ಮುಖ್ಯವಾಗಿ ಹಿತವನ್ನು ಬಯಸುವವನು ಪರಮಾತ್ಮ. ನಾವೆಲ್ಲ ನಮ್ಮ ಬಂಧುಗಳು ಹಿತ ಬಯಸ್ತಾರೆ ಅಂದ್ಕೊಂಡಿದ್ದೇವೆ. ಏನು ಬಂದು ಅವರ ಹಿತ ಅವ್ರು ಬಯಸ್ಕೊತಾರೆ ಅಷ್ಟೇ. ಯಾರೂ ನಮಗಾಗೋದಿಲ್ಲ. ನಾವೇ ಅನುಭವಿಸ್ತಾ ಇದ್ದೀವಲ್ಲ ಎಲ್ಲರೂ ಕೂಡ. ಅವರವ್ರ ಹಿತ ಅವ್ರು ನೋಡ್ತಾರೆ. ಅವ್ರಿಗೇನಾದರೂ ನಮ್ಮಿಂದ ಹಿತ ಆಗೋದಾದರೆ ಮಾತ್ರ ಇಲ್ಲಿ ಬರ್ತಾರೆ, ಎಲ್ಲ ವ್ಯವಹಾರ ಮಾಡ್ತಾರೆ ಅಷ್ಟೇ ಹೊರತಾಗಿ ಉಪಯೋಗ ಇಲ್ಲ ಅಂದರೆ ಖಂಡಿತ ಬರೋದಿಲ್ಲ ಅಲ್ವಾ? ಆದ್ದರಿಂದ ಪುರೋಹಿತ ಅಂದರೆ ಎಲ್ಲ ಬಂಧುಗಳಿಗಿಂತಲೂ ಕೂಡ ಮೊಟ್ಟ ಮೊದಲು ಹಿತ ಬಯಸುವವನವನು. ಬೇರೆ ಬಂಧುಗಳೆಲ್ಲ ಪಶ್ಚಾತ್ಹಿತರು, ಅಂದರೆ ತಮ್ಮದು ಹಿತ ನೋಡಿಕೊಂಡು ಆಮೇಲೆ ಪುರೋಹಿತ. ವಸ್ತುತಃ ಯಾರು ಪುರೋಹಿತ ಅಂತ ನಾವು ಹೇಳ್ತೀವಿ, ಅವನು ಆ ಯಜಮಾನ ಇರ್ತಾನಲ್ಲ, ಅವನ ಹಿತವನ್ನು ಮೊದಲು ಬಯಸಬೇಕು. ಅವನು ಹಂಗೆ ಮಾಡೋದೇ ಇಲ್ಲ, ತನ್ನ ಹಿತ ಮೊದಲು ಬಯಸ್ಕೊತಾನೆ ಅಲ್ವಾ? ಆಮೇಲೆ ಬೇರೆಯವ್ರಲ್ಲ ನೋಡ್ತಾನಷ್ಟೆ. ಆದರೆ ಹರ ಪುರೋಹಿತರಲ್ಲ, ಪರಮಾತ್ಮ ಹಾಗಲ್ಲ, ಮೊದಲು ನಮ್ಮ ಹಿತ ಬಯಸ್ತಾನೆ ಅಲ್ವಾ? ಅಗ್ನಿಮೇಳೆ ಪುರೋಹಿತಂ, ಅಗ್ನಿಮೇಳೆ ಪುರೋಹಿತಂ ಅಂದರೆ ಯಜ್ಞಸ್ಯ ದೇವಂ ಅಂತ. ಯಜ್ಞ ಎಂಬ ಶಬ್ದಕ್ಕೆ ದಕ್ಷಿಣಾಭಿಸ್ತಾಕವೆಂಬಲ್ಲಿ ಲಕ್ಷ್ಮೀದೇವಿ ಅಂತ ಕೂಡ ಇದೆ ಅರ್ಥ.
ಹಾಗೆ ಯಜ್ಞಸ್ಯ ಯಜ್ಞಾಭಿಮಾನಿನಿಯಾದ ಲಕ್ಷ್ಮೀದೇವಿಗೂ ದೇವ ಸ್ವಾಮಿ, ಲಕ್ಷ್ಮೀಪತಿ ಅಂತ ಅರ್ಥ ಬಂತು. ಋತ್ವಿಜಂ ಅಂದರೆ ಹೋಮ ಮಾಡುವವನು, ಯಾವುದನ್ನು ಕಣ್ಣು ಕಿವಿ ಮೂಗು ನಾಲಿಗೆ ಮೊದಲಾದ ಇಂದ್ರಿಯಗಳಿಗೆ ವಿಷಯಗಳನ್ನು ಸಮರ್ಪಣೆ ಮಾಡೋದರಿಂದ ಹೋಮ ಮಾಡಿದವನು ಅಂತ ಶ್ರೀಮದಾಚಾರ್ಯ ಅರ್ಥ ಬರೆದಿದ್ದಾರೆ. ಯಜ್ಞಸ್ಯ ದೇವ ಋತ್ವಿಜಂ ಹೋತಾರಂ, ಅದು ಹೋತ ನಿಜವಾದ ಹೋತರು ಅವನೇ. ಋತ್ವಿಕ್ಕು ಎಲ್ಲರಲ್ಲಿ ಇದ್ದು ಹೋಮ ಮಾಡೋನು ಅವನೇ. ನಿಜವಾಗಲೂ ಹೋಮ ಮಾಡೋದಂದರೆ ಏನು? ಎಲ್ಲ ಇಂದ್ರಿಯಗಳಿಗೂ ಕೂಡ ಆಯಾಯ ವಸ್ತುಗಳನ್ನು, ಈಗ ಕಣ್ಣಿಗೆ ರೂಪ, ಆಮೇಲೆ ಶ್ರವಣಕ್ಕೆ ಶಬ್ದ, ಮೂಗಿಗೆ ವಾಸನೆ, ನಾಲಿಗೆಗೆ ರುಚಿ, ಸ್ಪರ್ಶಕ್ಕೆ ಸ್ಪರ್ಶಜ್ಞಾನ, ಇದನ್ನು ಕೊಡೋದರಿಂದ ಅವನು ಹೋತೃ ಅಂತ ಕರೀತಾರೆ. ರತ್ನಧಾತಮಂ ಅಂದರೆ ರತ್ನ ಏನಿದೆ ಅದನ್ನು ಧಾರಣೆ ಮಾಡುವವನು. ಇಲ್ಲಿ ರತ್ನ ಅಂದರೆ ಏನು? ಋತುನ, ರತ್ನ, ರನ್ನ, ಇದೆಲ್ಲ ರತ್ನ ಅಂದರೆ ಏನು ಅಂದರೆ ಶಾಸ್ತ್ರಗಳು, ರತ್ನದಂತೆ ಶಾಸ್ತ್ರಗಳು, ಅದನ್ನು ಧಾರಣೆ ಮಾಡುವವನು ಅಂದರೆ ಅದರಿಂದ ಪ್ರತಿಪಾದ್ಯನಾಗಿದ್ದಾನೆ. ಇದು ಹೇಳಿದ ಮೇಲೆ ಮಧ್ವಾಚಾರ್ಯ ವಾಕ್ಯ ಯಾವತ್ತು ಕೂಡ ವೇದದ್ದೇ ವ್ಯಾಖ್ಯಾನ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ, ಅದೇ ಅರ್ಥ ಬಂತು. ಒಂದೇ ವಂದ್ಯಂ, ವಂದ್ಯಂ ಅಂದರೆ ಅಗ್ನಿಂ, ವದಿ ಅಭಿವಾದನ ಸ್ತುತ್ಯೋಹೋ, ನಮಸ್ಕಾರ ಮಾಡಲಿಕ್ಕೆ ಯೋಗ್ಯನಾದವನು, ಅದಕ್ಕೆ ಅಗ್ನಿಂ. ಈಳೆ ಅಂದರೆ ಒಂದೇ, ಒಂದೇ ವಂದ್ಯಂ. ಸದಾ ಆನಂದಂ ಅಂದರೆ ಯಾವಾಗಲೂ ಆನಂದವುಳ್ಳವನು ಅಂತ ಪುರೋಹಿತ. ಯಾವತ್ತು ನಮಗೆ ಅರ್ಧಂಬರ್ಧ ಆನಂದ ಇತ್ತು ಅಂದರೆ ನಾವು ಇನ್ನೊಬ್ಬರ ಆನಂದಕ್ಕೆ ನಾವು ಹೋಗಲ್ಲ, ನಮ್ಮ ಆನಂದ ನಾವು ಮಾಡ್ಕೊಳ್ತೇವೆ. ಇವನು ಪೂರ್ಣ ಆನಂದನಾದ್ದರಿಂದ ಎಲ್ಲರಿಗೂ ಮೊಟ್ಟ ಮೊದಲು ಹಿತ ಬಯಸ್ತಾನೆ, ಪುರೋಹಿತ ಎಂಬ ತಾತ್ಪರ್ಯ. ಹೀಗೆ ಮಧ್ವಾಚಾರ್ಯ ವಾಕ್ಯಗಳೆಲ್ಲವೂ ಕೂಡ ಅಷ್ಟೇ ವೇದದ್ದೇ ವ್ಯಾಖ್ಯಾನ ಮಾಡಿರ್ತಾರೆ. ಹಾಗಾದರೆ ತಥಾಹಿ ನ ತಾವತ್ ಆಗಮಃ ನ ಬೋಧಕಃ, ಎರಡು ನನ್ನಿದಲ್ಲಿ ಆಗಮಃ ತಾವತ್ ನ ಬೋಧಕ ಇತಿ ನ, ಅದರಿಂದ ಜ್ಞಾನ ಬರೋದೇ ಇಲ್ಲ ಅಂತಿಲ್ಲ. ಅನುಭವ ವಿರುದ್ಧತ್ವ, ಅನುಭವ ವಿರೋಧ ಅಲ್ಲದೆ ವ್ಯವಹಾರ ವಿಲೋಪ ಪ್ರಸಂಗಾಚ, ಯಾವ ವ್ಯವಹಾರ ಮಾಡೋಂಗೇ ಇಲ್ಲ ನಾವು ವೇದದಿಂದ. ಹಾಗಾದರೆ ಅಲ್ವಾ, ವೇದದ ಪ್ರಮಾಣ ಕೊಡೋಂಗೇ ಇಲ್ಲ. ಈಗ ವಾಕ್ಯಾರ್ಥ ಇವಾಗ ಏನಪ್ಪ ಯಾವುದು ಪ್ರಮಾಣ ಕೊಡ್ತೀವಿ ಅಂದರೆ ವೇದ ಪ್ರಮಾಣ ಅಂತ ಹೇಳ್ತಾರೆ. ಈಗ ತಾರ್ಕಿಕರು ಏನು ಮಾಡಿದ್ರು ಅಂದರೆ ಅನುಮಾನವನ್ನು ಪ್ರಮಾಣ ಕೊಟ್ಟರು, ಈಶ್ವರ ಇದ್ದಾನೆಂಬ ವಿಚಾರದಲ್ಲಿ. ಅದಕ್ಕೇನ್ರಿ ಪ್ರಮಾಣ ಅಂತ ಪ್ರಶ್ನೆ ಅಂದರೆ ದ್ಯಾವ ಭೂಮಿ ಜನೇಂದೇ ವೈಯೇಕಾಹ, ಆಕಾಶ ಇದು ಎಲ್ಲ ಲೋಕದ ಸೃಷ್ಟಿ ಮಾಡೋದಕ್ಕಂತ ಪರಮಾತ್ಮ ಒಬ್ಬನಿದ್ದಾನೆ, ವೇದ ಹೇಳ್ತಾ ಇದೆ ಅಂದ. ಮತ್ತು ಈ ವ್ಯವಹಾರ ಮಾಡೋಂಗೆ ಇಲ್ಲ, ವೇದ ಬೋಧ ಬರಲಿಲ್ಲ ಅಂದರೆ ಎಲ್ಲ ವಾಕ್ಯಾರ್ಥಗಳೆಲ್ಲ ನಿಂತೋಗುತ್ತೆ. ನಾಪಿ ವಿಪರೀತ ಬೋಧಕ, ಹಾಗಲ್ಲ. ಅದು ಯಾವತ್ತೂ ಕೂಡ ಬೋಧಕ ಆಗಬೇಕಾಗಿದ್ದರೆ ಬೋಧಕತ್ವೇನ ಪ್ರಾಮಾಣ್ಯ, ವಿಪರೀತ ಬೋಧಕತ್ವೇನ ಅಪ್ರಾಮಾಣ್ಯ ಅಂತಿರೋದು. ಬೋಧಕ ಅಲ್ಲ ಅಂತ ಹೇಳಿಬಿಟ್ರೆ ಈಗ ಅಂದರೆ ಬೋಧಕವೇ. ಇನ್ನೇನು ಹೇಳಬೇಕು? ವಿಪರೀತ ಬೋಧಕ ಅಂತ ಹೇಳಬೇಕು. ಯಾವುದನ್ನು ಏನು ವಿಪರೀತ ಬೋಧನೆ ಮಾಡೋದಂದ್ರೂ ಕೂಡ ಅದು ಪ್ರಮಾಣ ಆಗೋದಿಲ್ಲ. ಆದರೆ ಹಾಗಿಲ್ಲ, ಬಾಧಕಾಭಾವಾತೆ, ವಿಪರೀತ ಬೋಧಕ ಎಂಬತಕ್ಕಂಥದ್ದೇನಿದೆ ಆ ರೀತಿ ಒಪ್ಪಿದರೂ ಕೂಡ ಬಾಧಕ ಇಲ್ಲ. ಯಾಕೆಂದರೆ ವೇದದ ಭಾಷೆ ಕಠಿಣವಾದ್ದರಿಂದ ಅದು ವಿಮರ್ಶೆ ಇಲ್ಲದೆ, ಅಂದರೆ ತತ್ವ ಸಮನ್ವಯ ಉಪಕ್ರಮ ಉಪಸಂಹಾರಾದಿಗಳೇನಿದೆ ಅದು ಇಲ್ಲದೆ ಅವನು ಹೋದ ಅಂದರೆ ವೇದ ಎಂಬುದು ಅಪ್ರಮಾಣ ಅಂತ ಒಪ್ಪಿದ್ದೇವೆ. ಅನ್ಯತ್ರ ಅಂತರ್ಭಾವೋಪಿ, ಇನ್ನು ಮೂರನೇ ವಿಕಲ್ಪ, ನಾವು ವೇದವನ್ನು ಅನ್ಯತ್ರ ಅಂತರ್ಭಾವ ಮಾಡಿಬಿಡ್ತೇವೆ ಪ್ರತ್ಯಕ್ಷ ಅನುಮಾನದಲ್ಲೂ ಅಂತ ಹೇಳೋದಾದರೆ ಕಿಂ ಕರ್ತುಂ ಶಕ್ಯತೆ ಇತ್ಯೇವ ಕರ್ತವ್ಯ ಅಂದರೆ ಏನು? ವೇದಗಳನ್ನು ಆಗಮಾದಿಗಳಲ್ಲಿ ನಾವು ಸೇರಿಸ್ಬಿಡ್ಬೋದು ಅಂತ ನಿಮಗೆ ಸಾಧ್ಯ ಇದೆ ಅಂತ ಸೇರಿಸ್ತಾ ಇದ್ದೀರೋ? ಅರ್ಥ ಆಯ್ತಾ ಪ್ರಶ್ನೆ? ಅಂದರೆ ಆಗಮವನ್ನು ಅನುಮಾನದಲ್ಲಿ ಸೇರಿಸಬಹುದು, ಸೇರಿಸಲಿಕ್ಕೆ ಸಾಧ್ಯವಿದೆ ಅಂಥೇಳಿ ನೀವು ಅನುಮಾನದಲ್ಲಿ ಸೇರಿಸ್ತಾ ಇದ್ದೀರೋ? ಕಿಂ ಪ್ರಶ್ನೆಯಲ್ಲಿ ನಿಂತ್ಕೋಬೇಕು. ಕಿಂ ಕರ್ತುಂ ಶಕ್ಯತೆ ಇದ್ದೇವ, ಮಾಡಲಿಕ್ಕೆ ಆಗತ್ತೆ ಅಂಥೇಳಿ ಮಾಡಬೇಕು ಅಂತ ಹೇಳ್ತಾ ಇದ್ದೀರೋ? ಮುತ ಪೃಥಕ್ತ್ವೇ ಬಾಧಕ ಸದ್ಭಾವ, ಅದು ಪ್ರತ್ಯೇಕ ಪ್ರಮಾಣ ಅಂತ ಹೇಳಿದ್ರೆ ಏನಾದರೂ ಬಾಧಕ ಇದ್ದರೆ ಹೇಳಿ. ಅನುಮಾನ ಮತ್ತು ಪ್ರತ್ಯಕ್ಷದಂತೆ ಆಗಮವೂ ಕೂಡ ಪ್ರತ್ಯೇಕ ಪ್ರಮಾಣ ಅಂತ ಹೇಳುವ ವಿಚಾರದಲ್ಲಿ ಬಾಧಕ ಇದ್ದರೆ ಹೇಳಿ. ಸದ್ಭಾವಾತ್ ಅಥವಾ ತತ್ಸಾಧಕಾಭಾವಾತ್, ವೇದ ಎಂಬುದಕ್ಕಂಥದ್ದು ಪ್ರತ್ಯೇಕ ಪ್ರಮಾಣ ಎಂಬುದಾಗಿ ಸಾಧನೆ ಮಾಡಲಿಕ್ಕೆ ಯಾವ ಪ್ರಮಾಣ ಇಲ್ಲ ಅಂತ ಹೇಳ್ತಾರೆ. ಒಂದು ಬಾಧಕ ಇರೋದ್ರಿಂದ, ಒಂದು ಸಾಧಕ ಇಲ್ಲ ಆದ್ದರಿಂದ, ಒಂದು ಮಾಡಲಿಕ್ಕೆ ಬರುತ್ತೆ ಅಂತ ಮಾಡೋದು ಅಷ್ಟೇ ಅಲ್ವಾ? ಹಾಗಾದ್ರೆ ಎಲ್ಲವೂ ಕೂಡ ಮಾಡಿಬಿಡ್ಬೋದು. ಮಾಡಲಿಕ್ಕೆ ಬರುತ್ತೆ ಅಂತ ನೀವು ಮಾಡೋದಾದರೆ, ಒಂದು ಸ್ವಲ್ಪ ಬುದ್ಧಿವಂತನಾದಾದರೆ ಪ್ರತ್ಯಕ್ಷವನ್ನು ಕೂಡ ಅನುಮಾನದ ಸೇರಿಬಿಡುವ, ಆಗಮವನ್ನು ಅನುಮಾನದ ಸೇರಿಸ್ಬೋದು.
ನಾದ್ಯ ಯಾಕೆ ಅಂದರೆ ಪ್ರತ್ಯಕ್ಷಸ್ಯಾಪಿ ಅನುಮಾನೇ ಅಂತರ್ಭಾವಿತಂ ಶಕ್ಯತ್ವ ಮಾಡಲಿಕ್ಕೆ ಆಗತ್ತೆ ಅಂತ ನೀವು ಮಾಡೋದಾದರೆ ಅಂದರೆ ವೇದದಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನು ಕೂಡ ನಾವು ಅನುಮಾನದಲ್ಲಿ ಸೇರಿಸಲಿಕ್ಕೆ ಆಗತ್ತೆ ಶಕ್ಯ ಇದೆ ಅಂತ ನೀವು ಮಾಡೋದಾದರೆ ಪ್ರತ್ಯಕ್ಷವನ್ನು ಕೂಡ ಅನುಮಾನದಲ್ಲಿ ಸೇರಿಸ್ಬಿಟ್ರೆ ಹಾಗಾದ್ರೆ ಅಲ್ವಾ? ಯಾಕೆ ಶಕ್ಯತೆ ಹಂಗೆ ಹೇಳಿಕ್ಕಾಗತ್ತೆ. ಅವ್ರು ಹೇಳಿದಂತ ಒಪ್ಕೊಂಡು ಹೋಗ್ತಾ ಇರುವ ಸೀದಾ ಅಲ್ಲ ಅನುಮಾನದಲ್ಲಿ ಸೇರಿಸಬೇಕಾಗಿದ್ರೆ ಪ್ರತ್ಯಕ್ಷದಿಂದ ಬರತಕ್ಕಂಥ ಜ್ಞಾನ ಅಪರೋಕ್ಷ ಜ್ಞಾನ, ಅನುಮಾನದ ಬರತಕ್ಕಂಥದ್ದು ಪರೋಕ್ಷ ಜ್ಞಾನ. ಅದು ಒಂದು ಸೇರಿಸೋದು ಹೇಗೆ ಅಲ್ವಾ? ಅದು ಕೇಳಬೇಕಲ್ಲ ನಾವು. ನೋಡು, ನಾದ್ಯ ಪ್ರತ್ಯಕ್ಷಸ್ಯಾಪಿ ಅನುಮಾನ ಅಂತರ್ಭಾವಿತ ಶಕ್ಯತ್ವ. ಅದಕ್ಕೆ ನೋಡು ಅದು ಹೇಳ್ತಾರೆ, ಫಲವೈಜಾತ್ಯಾದೇಹೇ ಅವಾಂತರ್ಭೇದತ್ವೇನ ಉಪಪತ್ತೇಹೇ. ಫಲವೈಜಾತ್ಯ ಇದೆ ಅಂದರೆ ವಿಜಾತೀಯವಾದ ಭಿನ್ನ ಭಿನ್ನ ಪದ. ಅನುಮಾನದಿಂದ ಬರತಕ್ಕಂಥ ಜ್ಞಾನ ಏನಿದೆ ಪರೋಕ್ಷ ಜ್ಞಾನ, ಇದರಿಂದ ಬರತಕ್ಕಂಥದ್ದು ಏನಿದೆ ಅದು ಅಪರೋಕ್ಷ ಜ್ಞಾನ. ಆದ್ದರಿಂದ ಫಲ ವೈಜಾತ್ಯ ಇದಲ್ಲ ಅಂದರೆ ಹಾಗಾದ್ರೆ ಅವಾಂತರ ಅಂತ ಹೇಳ್ಬಿಡಿ. ಅದು ಅವಾಂತರ ಭೇದ ಹೇಳಿ ಅದನ್ನು ಅನುಮಾನದ್ದೇ ಒಂದು ಭೇದ ಅಂಥೇಳಿ. ಆದ್ದರಿಂದ ಪರೋಕ್ಷ ಮತ್ತು ಅಪರೋಕ್ಷ ಎರಡು ಕೂಡಿಸ್ಬಿಡ್ಬೋದು. ನದ್ವಿತೀಯ ಬಾಧಕ ಇರೋದ್ರಿಂದ ಅಂತ ಹೇಳಬೇಕು. ತದರ್ಶನ ಯಾವ ಬಾಧಕವೂ ಇಲ್ಲ. ಯಾವುದು ಅನುಮಾನ ಎಂಬತಕ್ಕಂಥದ್ದು ಏನಿದೆ ಅದಕ್ಕಿಂತ ವೇದ ಎಂಬತಕ್ಕಂಥದ್ದು ಪ್ರತ್ಯೇಕ ಆಗಮ ಅಂತ ಹೇಳಿದ್ರೆ ಯಾವುದಾದ್ರೂ ಬಾಧಕ ಇದೆಯಾ ಅಂದರೆ ಯಾವ ಬಾಧಕವೂ ಇಲ್ಲ. ಇನ್ನು ಕಲ್ಪನಾ ಗೌರವಂ ಬಾಧಕಂ ಅಲ್ಲ ರೀ, ಅನುಮಾನ ಮತ್ತು ಪ್ರತ್ಯಕ್ಷ ನಾವು ಒಪ್ಪಿದ್ದೇವೆ, ಅದು ಒಪ್ಪಲೇಬೇಕು. ಅದರಿಂದಲೇ ಎಲ್ಲವನ್ನೂ ಕೂಡ ನಾವು ಹೇಳಿಕ್ಕೆ ಬರ್ತಾ ಇರುವಾಗ ಅಂತರ್ಭಾವಗೊಳಿಸಿ ಪ್ರತ್ಯೇಕ ಪ್ರಮಾಣ ಅಂತ ಹೇಳಿದ್ರೆ ಗೌರವ ಅಲ್ವಾ, ಅದೇ ಬಾಧಕ ಅಂತ ಹೇಳ್ತೀವಿ ಅಂದರೆ ಹಾಗಾಗಿ ಅದೇ ದೋಷನೇ. ಹಾಗಾದರೆ ಅನುಮಾನದಿಂದಲೇ ಪ್ರತ್ಯಕ್ಷಾದಿಗಳ ವಿಚಾರ ಎಲ್ಲ ಗೊತ್ತಾಗ್ತಾ ಇರುವಾಗ ಪ್ರತ್ಯಕ್ಷವನ್ನು ಪ್ರತ್ಯೇಕ ಪ್ರಮಾಣ ಅಂತ ಹೇಳ್ತಕ್ಕಂಥದ್ದು ಗೌರವ ಅಲ್ವಾ ಅಂತ ಅಲ್ಲೂ ಬರ ಹಾಗೆ ಒಂದೇ ಒಂದು ಪ್ರಮಾಣ ಅಂತ ಆಯ್ತಾರೆ. ಅದೇ ಆಮೇಲೆ ಕಲ್ಪನಾ ಗೌರವ ಆಯಿತು. ಆ ಕಲ್ಪನಾ ಗೌರವ ಬಾಧಕ ವಿಜಯನ್ನ ಪ್ರತ್ಯಕ್ಷ ಸಮಾನತ್ವ ಅದು ಪ್ರತ್ಯಕ್ಷದಲ್ಲೇ ಹೇಳ್ಬೋದು ಅಲ್ವಾ. ಅನುಮಾನದಿಂದಲೇ ಪ್ರತ್ಯಕ್ಷದ ವ್ಯವಹಾರ ಎಲ್ಲ ಕೂಡ್ತಾ ಇರುವಾಗ ಪ್ರತ್ಯೇಕ ಪ್ರಮಾಣ ಅಂತ ಹೇಳಿದ್ರೆ ಗೌರವ ಅಂತ ಹೇಳ್ಬೋದು. ಸಾಮಗ್ರಿ ಭೇದಾದೇಹ ಅತ್ರಾಪಿ ವಿದ್ಯಮಾನತ್ವ ಅಲ್ಲ ರೀ, ಆ ಪ್ರತ್ಯಕ್ಷ ಮತ್ತು ಅನುಮಾನವನ್ನು ಒಂದು ಅಂತ ಹೇಳಿ ಬರಲ್ಲ. ಯಾಕೆಂದರೆ ಅನುಮಾನದಿಂದ ಬರಬೇಕು ವ್ಯಾಪ್ತಿ ಸ್ಮರಣಾದಿಗಳು ಬೇಕು, ಪ್ರತ್ಯಕ್ಷ ಹಿಂದಿ ಸನ್ನಿಕರ್ಷ ಬೇಕು, ಸಾಧನಗಳು ಬೇರೆ ಬೇರೆ ಆಯ್ತಲ್ಲ ಅಂತ ಹೇಳಿದ್ರೆ ಇಲ್ಲಿಯೂ ಕೂಡ ಸಾಧನಗಳು ಬೇರೆ ಬೇರೆಯೇ ಅಂತಾರೆ. ಸಾಮಗ್ರಿ ಭೇದಾದೇಹ ಅತ್ರಾಪಿ ವಿದ್ಯಮಾನತ್ವ ಅತ್ರಾಪಿ ಅಂದರೆ ವೇದದ ವಿಚಾರದಲ್ಲೂ ಅಂತ ಅರ್ಥ. ಸಾಮಗ್ರಿ ಭೇದ ಹೇಗೆ? ಅನುಮಾನದಿಂದ ನಮಗೆ ಜ್ಞಾನ ಬರಬೇಕಾಗಿದ್ದರೆ ವ್ಯಾಪ್ತಿ ಸ್ಮರಣ ಲಿಂಗ ದರ್ಶನ ಇದೆಲ್ಲ ಬೇಕು ಅಲ್ವಾ. ಆದರೆ ಇದು ಬರಬೇಕಾದ್ರೆ ಪ್ರತ್ಯಕ್ಷ ಬರಬೇಕು, ಹಿಂದೆ ಸನ್ನಿಕರ್ಷ ಆದರೂ ಸಾಕು. ಅದು ಸಾಮಗ್ರಿಗಳು ಬೇರೆ ಅಲ್ವಾ, ಜ್ಞಾನ ಭಿನ್ನ ಭಿನ್ನ ಅಲ್ವಾ. ಆದರೆ ಅದು ಬೇರೆ ಇದು ಬೇರೆ ಅಂತ ಹೇಳ್ತೀವಿ, ಅದು ಒಂದು ಸೇರಿಸಿ ಬರೋಲ್ಲ ಅಂತ ಹೇಳಿದ್ರೆ ಆಗಮದಲ್ಲೂ ಸಾಮಗ್ರಿ ಭೇದ ಬೇರೆಯೇ. ನೋಡಿದ ಕೂಡಲೇ ನಮ್ಗೆ ವೇದದಿಂದ ಜ್ಞಾನ ಬಂದ್ಬಿಡೋದಿಲ್ಲ. ಇಲ್ಲಿ ಸಾಮಗ್ರಿ ಭೇದ ಯಾವುದು? ಸಾಮಗ್ರಿ ಭೇದಾದೇಹೇ ಅತ್ರಾಪಿ. ಯಾವುದು ಸಾಮಗ್ರಿ ಭೇದ ನೋಡ್ರಿ? ಫಲವೈಜಾತ್ಯ ಅದೇ ತಗೊಂಡಿದ್ದಾರೆ. ಪ್ರತ್ಯಕ್ಷ ಅನುಮಾನಯೋ ಉಭಯೋ ನೋಡಿ, ಶ್ರೀಮತ್ಸೇತ್ರ ಬರೀತಾರೆ ಯಾವುದರಲ್ಲಿ 444 ಕೆಳಗಡೆ ಲಾಸ್ಟ್ ಬಟ್ಟು ಎರಡಿದೆ. ಪ್ರತ್ಯಕ್ಷ ಅನುಮಾನಯೋ ಉಭಯೋ ಸಿಗ್ತಾ ಕಡೆಯಲ್ಲಿದೆ, ಅಲ್ಲೇ ಪ್ರತ್ಯಕ್ಷ ಅನುಮಾನಯೋ ಉಭಯೋ ಪ್ರಾಮಾಣ್ಯ ಅಂಗೀಕಾರೇ ಕಲ್ಪನಾ ಗೌರವ ಪ್ರಾಪ್ತಿಯ ಲಾಘವಾಯ ಅನುಮಾನಂ ಏಕಮೇವ ಪ್ರಮಾಣಂ ಅಂಗೀಕರ್ತವ್ಯ ಆಯಿತು ಅದು ಹಿಂದಿಕಾಯಿತು. ನಾನು ಪ್ರತ್ಯಕ್ಷಸ್ಯ ಪ್ರಾಮಾಣ್ಯ ಅಂಗೀಕಾರನ ಕಲ್ಪನಾ ಗೌರವ ಇಲ್ಲ. ಯಾಕೆ? ತತ್ ಪೃಥಕ್ ಪ್ರಮಾಣ ಪ್ರಾಮಾಣ್ಯ ಸಾಧಕಸ್ಯ ಇಂದ್ರಿಯಾರ್ಥ ಸನ್ನಿಕರ್ಷಾದಿರೂಪ ಸಾಮಗ್ರಿ ಭೇದಾದೇಹ ಸತ್ವಾತ್ ಅಂತ ಹೇಳಿದ್ರು. ಅಂದರೆ ಪೃಥಕ್ ಪ್ರಮಾಣವನ್ನು ಇದು ಪೃಥಕ್ ಪ್ರಮಾಣ ಎಂಬುದಾಗಿ ಸಾಧನೆ ಮಾಡತಕ್ಕಂಥ ಇಂದ್ರಿಯಾರ್ಥ ಸನ್ನಿಕರ್ಷ ಮತ್ತು ಲಿಂಗ ದರ್ಶನಾದಿಗಳೆಲ್ಲ ಬೇರೆ ಬೇರೆ ಸಾಮಗ್ರಿಗಳಿದೆ. ಆದ್ದರಿಂದ ಅದು ಬೇರೆ ಇದು ಬೇರೆ ಅಂತ ಹೇಳ್ತೀವಿ ಅಂದರೆ ಸಾಮಗ್ರಿ ಭೇದಾದೇಹ ಅತ್ರಾಪಿ ಸದ್ಭಾವಾತ್. ಇಲ್ಲಿಯೂ ಕೂಡ ಅಷ್ಟೇ. ಯಾವುದು ಇಲ್ಲಿ ಸಾಮಗ್ರಿ ಇದು ವೇದದಿಂದ ಅರ್ಥ ಆಗಬೇಕಾಗಿದ್ದರೆ ಉಪಕ್ರಮ ಉಪಸಂಹಾರಾದಿಗಳೆಲ್ಲ ನಮಗೆ ಬೇಕೇ ಬೇಕು. ಸಾಮಗ್ರಿ ಭೇದ ಇದೆ ಅಂತ ಹೇಳಿದಾಗ ಆದಿಶಬ್ದದಿಂದ ಫಲವೀಜಾತ್ಯ ಅಲ್ವಾ. ಪ್ರತ್ಯಕ್ಷದಿಂದ ಅನುಮಾನದಿಂದ ನಮಗೆ ಎಲ್ಲವೂ ಗೊತ್ತಾಗೋದಿಲ್ಲ.
ಧರ್ಮಾದಿಗಳು ಅನುಮಾನದ ಊಹೆ ಮಾಡಲಿಕ್ಕೆ ಬರೋಲ್ಲ. ಪ್ರತ್ಯಕ್ಷದಿಂದ ಧರ್ಮಾಧರ್ಮ ಗೊತ್ತಾಗಲ್ಲ, ಅತೀಂದ್ರಿಯ ಅದು. ಮತ್ತು ವೇದಗಳಿಂದ ನಮಗೆ ಸ್ಪಷ್ಟವಾಗಿ ಧರ್ಮಾದಿಗಳು ಗೊತ್ತಾಗುತ್ತೆ. ಅದನ್ನ ಫಲ ವೈಜಾತ್ಯವು ಕೂಡ ಬಂತು ಅಂತಾರೆ. ನಿರ್ದಿಷ್ಟ ಕರ್ತೃ ಪುತ್ರ ಕಾಮಿಷ್ಠ ಯಾಗ ಮಾಡಿದಾಗ ಪುತ್ರ ಸಂತಾನ ಯಾವುದು? ಪುತ್ರ ಕಾಮಿಷ್ಠ ಯಾಗ ಮಾಡಿದಾಗ ಪುತ್ರ ಹೌದು. ಹಾಗಾದರೆ ಯಥಾ ಅಪರುಷ ಮೂಲಭೂತ ಆಮೇಲೆ ಕಿಂತು ಅದೇವನ ತೃತೀಯ ಮೂರನೇದು ಯಾವುದು? ಸಾಧಕ ಇಲ್ಲ ಅಂತ ಹೇಳಬೇಕೀಗ. ಅದೇ ಮೂರನೇದು ಸಾಧಕ ಇಲ್ಲ ಅಂತ ಹೇಳಬೇಕು. ಅದೇವನ ತೃತೀಯ ಅಂದರೆ ಸಾಮಗ್ರಿ ಭೇದ ಇರುವುದರಿಂದಲೇ ತೃತೀಯ ಕೂಡ ಕೂಡಲ್ಲ. ಅಂದರೆ ಸಾಧಕ ಇದೆ ಅಂತ ಆಯಿತು. ಉಪಕ್ರಮಾದಿಗಳೇ ಸಾಧಕ. ಕಿಂಚ ಅಂತರ್ಭಾವೋಪಿ ವಕ್ತೃಜ್ಞಾನ ಅನುಮಾಪಕ ಅನುಮಾಪಕತ್ವ ಏನದು ವಾಕ್ಯ ಓದು. ಕಿಂಚ ಅಂತರ್ಭಾವೋಪಿ ವಕ್ತೃಜ್ಞಾನ ಅನುಮಾಪಕತ್ವ ವಕ್ತವ್ಯ. ಅನುಮಾಪಕತ್ವಯೇ ವಕ್ತವ್ಯ ಅಂತಿರಬೇಕದು. ವಕ್ತೃಜ್ಞಾನ ಏನಿದೆ ಅದರಿಂದಲೇ ಅನುಮಾನ ಮಾಡಬೇಕು ನಾವು. ಯಾವುದು? ಅಂತರ್ಭಾವ ನೀವು ಮಾಡಿದರೂ ಕೂಡ, ಆಗಮವನ್ನು ಅಂತರ್ಭಾವ ಮಾಡಿದರೂ ಕೂಡ ಹೇಗೆ ಹೇಳಬೇಕು ನೀವು? ವಕ್ತೃಜ್ಞಾನ ಅನುಮಾಪಕತ್ವ ಅದರಿಂದ ಹೇಳಬೇಕು ನಾವು. ಅಂದರೆ ಏನು? ವಕ್ತೃ ಏನು ಹೇಳ್ತಾ ಇದ್ದಾನೆ ಅವನ ಜ್ಞಾನವೇ ಮೂಲ ಎಂಬುದಾಗಿ ನಾವು ಹೇಳಬೇಕು. ಆದರೆ ವೇದ ಅಪರುಷೇ ಆದ್ದರಿಂದ ವಕ್ತೃವೇ ಇಲ್ಲ ಅಂದರೆ ವಕ್ತೃಜ್ಞಾನ ಮೂಲಕತ್ವ ಹೇಳೋದು ಹೇಗೆ ಅಂತ ನಮ್ಮ ಪ್ರಶ್ನೆ. ನಾವು ಒತ್ತಿದೆ ತಾಗೆ ವಕ್ತೃಜ್ಞಾನ ಅನುಮಾಪಕ ತಪ್ಪಾಗುತ್ತಲ್ಲ. ಹಂಗಂದ್ರೆ ನಾವು ಒತ್ತು ಕೊಟ್ಟಿದ್ದಾರೆ. ಹಾಗೆ ಅದು ತಾಗೆ ನಾ ಕೊಟ್ಟಿದ್ದಾರೆ. ಸರಿ ಮಾಡಿಸಿ ಅನುಮಾಪಕ ಆಗಲ್ಲ, ಬೇರೆ ಜ್ಞಾನ ಹೋದ್ ಸತಿ ಬರ್ಸಿದ್ವಿ. ಅನುಮಾನತ್ವಮೇವ ಇತಿ ಅಂತಿದೆ. ಅನುಮಾಪಕನ್ನ ವಕ್ತವ್ಯ ಅನುಮಾಪಕತ್ವಂ ಅಂತ ಬರ್ಸಿ. ಅನುಮಾಪಕತ್ವ ಆಗಬೇಕು. ಸರಿ ಅಲ್ವಾ? ಹಾಗೆ ಅನುಮಾಪಕತ್ವವನ್ನು ಹೇಳಬೇಕು ನಾವು. ಹೇಗೆ? ನಚ ಅಪೌರುಷೇಯಸ್ಯ ಮೂಲಭೂತಂ ಜ್ಞಾನಮಸ್ತಿ. ಅಪೌರುಷೇಯ ಪುರುಷನೇ ಇಲ್ಲ, ಮೂಲಭೂತ ಎಲ್ಲಿದೆ ನಮಗೆ? ಪರ್ವತಃ ವನ್ಯಮ ಧೂಮಾತ್ ಎಂಬಲ್ಲಿಯೂ ಕೂಡ ಧೂಮದ ಜ್ಞಾನದಿಂದಾಗಿ ನಾವು ವನ್ಯ ಅನಿಮಿತಿಯನ್ನು ನಾವು ಸಾಧನೆ ಮಾಡೋದು ಅಲ್ವಾ? ನೋಡೋ ಧೂಮ ಇದೆ ನೋಡು ಅಂತ ಹೇಳಿದ್ರೆ ಹಾಗೆ ವಕ್ತೃ ಪುರುಷನೇ ಆ ಜ್ಞಾನಕ್ಕೆ ಮೂಲ. ಅದಕ್ಕೆ ನಾವು ಅನುಮಿತಿ ಬರೋದು ಕಂಡಿದೆ ಲೋಕದಲ್ಲಿ. ಹಾಗೆ ಬೇರೆ ಕಡೆಯೂ ಕೂಡ ಅಷ್ಟೇ. ಹಾಗೇನು ಕಾರಣ ಯಾವುದಾಗಿ ಹೇಳಿದಾಗ ಆಯ್ತು. ಹಾಗಾದರೆ ವಕ್ತೃಜ್ಞಾನ ಅನುಮಾಪಕತ್ವ ಇದು ಮುಖ್ಯವಾದದ್ದು. ಅದನ್ನೇ ಹೇಳಬೇಕು ನೀವು. ಆದರೆ ಅಪೌರುಷವಾದಕ್ಕಂಥ ವಾಕ್ಯದಲ್ಲಿ ವಕ್ತೃವಿಗೆ ಮೂಲವಾದಕ್ಕಂಥ ವಕ್ತೃ ಇದ್ದರೆ ವಕ್ತೃ ಮೂಲ ಜ್ಞಾನ ಅನುಮಾನಪಕತ್ವ ಬರ್ತಾಯಿತ್ತು. ಅಂದರೆ ವಕ್ತೃವಿನ ಜ್ಞಾನ ಎಂಬತಕ್ಕಂಥದ್ದು ಇರೋದ್ರಿಂದ ಹೀಗೆ ಅನುಮಾನ ಮಾಡಬಹುದು ಅಂತ ಹೇಳ್ಬೋದಾಗಿತ್ತು. ವಕ್ತೃವೇ ಇಲ್ಲ ಆದ್ದರಿಂದ ವಕ್ತೃಜ್ಞಾನ ಮೂಲಕತ್ವನ ಬರೋದಿಲ್ಲ. ಹಾಗೆ ಅಪೌರುಷ ಮೂಲಮಸ್ತಿ. ಇನ್ನು ಸಮರ್ಥಿತಂಚ ಅಪೌರುಷೇತ್ವ ವೇದಸ್ಯ. ಅಪೌರುಷ ಯಾರೇ ಹೇಳಿದ್ರು ಅದು ಅಪೌರುಷ ಅಲ್ಲೇ ಇಲ್ಲ ಅಂತಂದರೆ ಹಿಂದೆ ಸಮರ್ಥನೆ ಮಾಡಿ ಅಪೌರುಷತ್ವಾದ ವೇದಸ್ಯ ಸಮರ್ಥನೆ ಮಾಡಿದ್ದೇವೆ. ಕಿಂಚ ಸಮರ್ಥಿತ ಅವರು ಹೇಳಿದೆ ಸರ್ ಅಪೌರುಷೇಯಸ್ಯ ಪೃಥಕ್ ಪ್ರಮಾಣತ್ವೇಪಿ. ಅಪೌರುಷ ಎಂಬತಕ್ಕಂಥದ್ದು ಪೃಥಕ್ ಪ್ರಮಾಣ ಅಂತ ಇಟ್ಕೊಂಡ್ರೂ ಕೂಡ ಅಂದರೆ ಒಪ್ಪಿದ್ರಿ. ಈಗ ಅಪೌರುಷ ಪೃಥಕ್ ಪ್ರಮಾಣ ಅಂತ ಇಟ್ಕೊಳ್ಳೋಣ. ಪ್ರಾಭಾಕರೇ ಹೇಳ್ತಾರೆ ಇಂಥ ದೋಷ ಬರೋದ್ರಿಂದಲೇ ಅಪೌರುಷೇ ವೇದ ಮಾತ್ರ ಪೃಥಕ್ ಪ್ರಮಾಣ. ಮಹಾಭಾರತದಲ್ಲೂ ಕೂಡ ಅನುಮಾನದಲ್ಲಿ ಸೇರಿಬಿಡ್ತಾರೆ ಶುರ್ಮ. ಅಪೌರುಷೇಯಸ್ಯ ಪೃಥಕ್ ಪ್ರಮಾಣತ್ವೇಪಿ ಪೌರುಷೇಯಸ್ಯ ಅನುಮಾನತ್ವಮೇವ ಇತಿ ಪ್ರಾಭಾಕರ. ಅದು ಅನುಮಾನವೇ ಅದು ಅಂತ ಹೇಳ್ತಾರೆ. ತನ್ನಿರಾಸಾರ್ಥಮಪಿ ಉಕ್ತಂ ತಥೈವ. ಅದು ಕೂಡ ಅಷ್ಟೇ. ಅಂದರೆ ಏನು? ಅದು ಕೂಡ ಅನುಮಾನದಲ್ಲಿ ಹೇಳಿಕ್ಕೆ ಬರೋದಿಲ್ಲ. ಅಂದರೆ ಪೌರುಷೇಯ ಆಗಮವೂ ಕೂಡ ಪ್ರತ್ಯೇಕ ಪ್ರಮಾಣವೇ ಹೊರತಾಗಿ ಅದು ಅನುಮಾನದ ಅಂತರ್ಭಾವ ಮಾಡಲಿಕ್ಕೆ ಬರಲ್ಲ. ಹಾಗೆ ಯಥಾ ನಿತ್ಯ ತಥಾ ಅನಿತ್ಯೋಪಿ ಇತ್ಯರ್ಥ ಅಪಿಶಬ್ದಕ್ಕರ್ಥ. ತಥೈವ ಅಂದರೆ ಯಾವ ರೀತಿ ಅಪೌರುಷವಾದಕ್ಕಂಥ ವೇದ ಎಂಬತಕ್ಕಂಥದ್ದು ಅನುಮಾನದ ಅಂತರ್ಭಾವ ಮಾಡಲಿಕ್ಕೆ ಬರೋದಿಲ್ವೋ ಹಾಗೆ ಅನಿತ್ಯವಾದಕ್ಕಂಥ ಪೌರುಷೇಯವಾದಕ್ಕಂಥದ್ದು ಕೂಡ ಅನುಮಾನದಲ್ಲಿ ಅಂತರ್ಭಾವ ಮಾಡಲಿಕ್ಕೆ ಬರೋದಿಲ್ಲ. ತಥಾ ಹಿ ಅದನ್ನೇ ಬಿಡಿಸ್ತಾರೆ.
ಪೌರುಷೇಯ ವಾಕ್ಯಸ್ಥಾನಿ ಪದಾನಿ ಅನ್ವಿತಾಭಿಧಾನ ಶಕ್ತಿಮಂತಿ ನವ ಇದು ವಾಚ್ಯ. ಈಗ ಪ್ರಾಭಾಕರು ಏನಿದ್ದಾರೆ ಅವರೇ ಹೇಳ್ತಾರೆ ಅನ್ವಿತಾಭಿಧಾನವಾದಿಗಳು. ಗಾಮ್ ಆನೆಯ ಅಂತ ಹೇಳಿದಾಗ ಗಾಮ್ ಎಂಬತಕ್ಕಂಥ ಪದ ಏನಿದೆ ಅದರಿಂದ ಏನು ಗೊತ್ತಾಗುತ್ತೆ ನಮಗೆ? ಆನೆಯ ಅನ್ವಿತವಾದ ಗೋವು ಅಂತ ಜ್ಞಾನ ಬರುತ್ತೆ. ಯಾವುದರಿಂದ? ಗಾಮ್ ಎಂಬುದರಿಂದ. ಆನೆ ಎಂಬುದರಿಂದ ಗವಾನ್ವಿತಂ ಆನೆಯನಂ ಅಂತ ಬರುತ್ತೆ. ಇಷ್ಟ ಬಂದಿದ್ದು ನಮಗೆ. ಮತ್ತು ಇವುಗಳಿಂದ ನಮಗೆ ಸಂಬಂಧ ಹೆಂಗೆ ಗೊತ್ತಾಯಿತು? ಇವೆರಡು ಸಂಬಂಧ ಹೆಂಗೆ ಗೊತ್ತಾಯಿತು ಅಂದರೆ ಆ ಪದಾರ್ಥಗಳಿಂದ ಅಂತಾರೆ ಪ್ರಾಭಾಕರು. ಪದಾರ್ಥಗಳಿಂದ ಅಂದರೆ ಗೋ ಎಂಬುದಕ್ಕಂಥ ಪದಗಳಿಂದ ಅಲ್ಲ. ತಾರ್ಕಿಕರು ಪದಗಳಿಂದ ಗೊತ್ತಾಗುತ್ತೆ ಅಂತ ಹೇಳ್ತಾರೆ, ಇವರು ಪದಾರ್ಥಗಳಿಂದ ಗೊತ್ತಾಗುತ್ತೆ ಅಂತ. ಅದಕ್ಕೆ ಅನ್ವಿತ ಅಭಿಧಾನವಾದ ಅಂದರೆ ಅನ್ವಯ ಏನಿದೆ ಅದು ಅಭಿಧಾನ ಅಂದರೆ ಏನು? ಪದಾರ್ಥಗಳಿಂದ ಗೊತ್ತಾಗತ್ತೆ. ಈಗ ಗೋವು, ಗೋವನ್ನು, ಆಮೇಲೆ ತರುವುದು, ಈ ಪದಾರ್ಥಗಳಿಂದ ಅದರ ಸಂಬಂಧ ನಮ್ಗೆ ಗೊತ್ತಾಗತ್ತೆ. ಅದು ಅನ್ವಿತಾಭಿಧಾನವಾದ ಅವರು ಹೇಳೋದು. ನಾವು ಅಭಿನವ ಅನ್ವಿತಾಭಿಧಾನವಾದಿಗಳು ನಾವು. ನಮ್ಮದು ಬೇರೆ ಇದೆ. ಅಂದರೆ ಏನು? ಯೋಗ್ಯೇತರಾನ್ವಿತ ಸ್ವಾರ್ಥೆ ಶಬ್ದಾನಂ ಅನುಭವಿಯುತ್ತೆ. ಪ್ರತಿಯೊಂದು ಪದಗಳು ಕೂಡ ತನಗೆ ಯೋಗ್ಯವಾದಕ್ಕಂಥ, ಯಾಕೆಂದರೆ ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಬರಲ್ಲ ಅವರಿಗೆ. ಗೋ ಎಂಬತಕ್ಕಂಥದ್ದೇ ಆನೆಯನ್ನು ಅನ್ವಿತವಾದದ್ದನ್ನು ಹೇಳಿಬಿಡ್ತು ಅಂದ್ರೆ ಮತ್ತು ಆನೆ ಎಂಬ ಶಬ್ದ ವ್ಯರ್ಥ ಆಯ್ತಲ್ಲ. ಹಾಗಾದ್ರೆ ಆನೆ ಶಬ್ದವೇ ಗವಾನ್ವಿತ ಅಂತ ಹೇಳಿಬಿಟ್ರೆ ಗೋ ಶಬ್ದ ವ್ಯರ್ಥ ಆಯ್ತಲ್ಲ. ನಮ್ಗೆ ಹಾಗಲ್ಲ. ಯೋಗ್ಯವಾದ ಅಂದರೆ ಆಯಾಯ ಪದಗಳಿಗೆ ಯೋಗ್ಯವಾದ ಇತರ ಪದಗಳಿಂದ ಅದು ಅನ್ವಯ ಹೊಂದತ್ತೆ ಅಂತ ನಾವು ಹೇಳಿದ್ದೇವೆ. ಹಾಗಾದರೆ ಅದನ್ನು ಕೇಳ್ತಾರೆ ಏನಂತ? ಪೌರುಷೇಯ ವಾಕ್ಯಸ್ಥಾನಿ ತನ್ನಿನಾಥ ಮುಕ್ತಂ ಯಥಾ ಇತಿ ನಿತ್ಯ ತಥಾ ವಿಧ ತಥಾ ಹಿ ಪೌರುಷೇಯ ವಾಕ್ಯಸ್ಥಾನೇ ಪದಾನಿ. ಪೌರುಷೇಯ ವಾಕ್ಯಗಳಿರೋದ್ರಿಂದ ಆ ಪದಗಳು ಏನಿದೆ ಅದು ಅನ್ವಿತಾಭಿಧಾನ ಶಕ್ತಿ ಅದಕ್ಕೆ ಇದೆಯೋ ಇಲ್ವೋ ಅಂತ ಕೇಳ್ತೀವಿ. ಅನ್ವಿತಾಭಿಧಾನವಾದ ಶಕ್ತಿ ಅದಕ್ಕೆ ಇದೆಯೋ ಇಲ್ವೋ? ನವ ಇತಿ ವಾಚ್ಯಂ, ಇದೆಯೋ ಇಲ್ಲೋ ಅಂತ ಹೇಳಿ. ಆದ್ಯ ಕಥಂನ ಆಗಮತ್ವಂ, ಅನ್ವಿತಾಭಿಧಾನವಾದ ಶಕ್ತಿ ಇದೆ ಅಂತ ಹೇಳಿದ್ರೆ ಬೋಧಕತ್ವ ಬಂತು ಅಂತ ಹೇಳಿದ್ರೆ ಅದು ಪ್ರತ್ಯೇಕ ಪ್ರಮಾಣ ಆಗೋಯಿತು, ಅದು ಆಗಮನೇ ಆಗೋಯಿತು. ದ್ವಿತೀಯೇ ಅಂದರೆ ಏನು? ಶಕ್ತಿ ಇಲ್ಲ ಅಂತ ಹೇಳಬೇಕು. ಮತ್ತು ಪೌರುಷೇಯ ಪದಗಳಿಗೆ ಶಕ್ತಿ ಇಲ್ಲಂತೆ. ಮತ್ತು ಅಪೌರುಷ ಬೇರೆ ಶಕ್ತಿ ಹೆಂಗೆ ಬರುತ್ತೆ? ಎರಡು ಕೂಡ ಪದಗಳೇ ಅಲ್ವ, ಶಬ್ದಗಳೇ ಅಲ್ವ. ದ್ವಿತೀಯ ವೇದಸ್ಯಾಪಿ ಕಥಂ ಆಗಮತ್ವಂ ಪದಾನಂ ಆಭೇದಾತ್. ಪದಗಳೆಲ್ಲ ಒಂದೇ ಅಲ್ವಾ? ಯಾವುದು ಮಹಾಭಾರತಾದಿಗಳಲ್ಲಿ ಅಗ್ನಿ, ರಾಮ, ಕೃಷ್ಣ ಇಂಥ ಪದ ಅದೇನೇ ವೇದದಲ್ಲಿ ಇರೋದು ಅಂತ ಹೇಳಿದ್ಮೇಲೆ ಪದಗಳೆಲ್ಲ ಒಂದೇ, ಅಭೇದ ಇದೆ ಅಂತ ಅರ್ಥ. ಅದು ಅಥ ಉಚ್ಛೇದ ಅದು ಹೇಳ.